ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರು. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಮೌಲ್ಯಭೇದ ಕಾರ್ಯಕ್ರಮ ಗೀತೆ ಜೊತೆ ಸಾಹಿತ್ಯ ಸಾಂಗತ್ಯ ಈ ಕಾರ್ಯಕ್ರಮದ ಮೂರನೇ ಆವೃತ್ತಿ ಸಾಹಿತ್ಯ ಪರಿಷತ್ತು ಏನು ಮಾಡಬೇಕು ಅನ್ನುವಂಥದ್ದನ್ನು ಈ ಮೂಲಕ ಈ ಭಾಗದಲ್ಲಿ ಮಾಡಿ ತೋರಿಸ್ತಾ ಇರುವಂತಹ ಎಲ್ಲ ಸರ್ವ ಅಧ್ಯಕ್ಷರಿಗೆ, ಕಾರ್ಯದರ್ಶಿಯವರಿಗೆ ಮತ್ತು ಇಡೀ ತಂಡಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ಮೂರನೇ ದಿನದ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರು, ನಮ್ಮ ಸ್ನೇಹಿತರು, ಮಾರ್ಗದರ್ಶಕರಾಗಿರುವ ಮುರಳೀಧರ ಮರಿಪಾಲವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಆರಂಭದ 2 ಕಂತುಗಳಲ್ಲಿ ಭಗವದ್ಗೀತೆಯ 1ನೇ ಅಧ್ಯಾಯದ ಮತ್ತು ಒಟ್ಟು ಭಗವದ್ಗೀತೆಯ ಸ್ಥೂಲ ಪರಿಚಯವನ್ನು ನಮಗೆ ಮಾಡಿಕೊಟ್ಟಂತಹ ನನ್ನ ಗುರುಗಳಾಗಿರುವ ವಿದ್ವಾನ್ ಡಾಕ್ಟರ್ ಶ್ರೀಧರ್ ಸರ್ಗೆ ನನ್ನ ಶ್ರದ್ಧೆಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಕಳೆದ ಅವಧಿಯಲ್ಲಿ ಸಾಂಖ್ಯ ಯೋಗ ಇದನ್ನು ಬಹಳ ಸುಂದರವಾಗಿ ಪ್ರಸ್ತುತಪಡಿಸಿರುವ ನನ್ನ ಮಾರ್ಗದರ್ಶಕರಾಗಿರುವ ಪ್ರೊಫೆಸರ್ ಗಣಪತಿ ಭಟ್ ಅವರಿಗೂ ನನ್ನ ಶ್ರದ್ಧೆಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅವರೆಲ್ಲರ ಆಶೀರ್ವಾದವನ್ನು ಯಾಚಿಸ್ತಾ, ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ ಕುರಿತಾಗಿರುವಂತಹ ಚಿಂತನೆಯನ್ನು ನನ್ನ ಬೌದ್ಧಿಕ ಮಟ್ಟದ ಚೌಕಟ್ಟಿನ ಒಳಗೆ ಸುಮಾರು 45 ನಿಮಿಷ ಅಂತ ಹೇಳಿದ್ದು, ಸಮಯ ತಿಳಿಸಿದ್ದೀನಿ. ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಭಗವದ್ಗೀತೆ ಮೋಕ್ಷಶಾಸ್ತ್ರ ಅಂತ ಹೇಳ್ತಾರೆ. ಇದರ ಬಗ್ಗೆ ಹೆಚ್ಚು ಪೂರ್ವಪೀಠಿಗೆ ಅವಶ್ಯಕತೆ ಇಲ್ಲ, ಯಾರಿಗೂ ಅವಶ್ಯಕತೆ ಇಲ್ಲ ಅನ್ನೋದನ್ನು ಎಚ್ಚರದಲ್ಲಿಟ್ಟು, ಭಗವದ್ಗೀತೆ ಮೋಕ್ಷಶಾಸ್ತ್ರ ಮಾತ್ರವಲ್ಲ, ಅದು ಜೀವನ ಧರ್ಮಶಾಸ್ತ್ರ ಅನ್ನುವಂಥದ್ದನ್ನು ಅನೇಕ ಪ್ರಾಜ್ಞರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮನುಷ್ಯಾಣಂ ಸಹಸ್ರೇಷು ಕಶ್ಚಿದ್ಯತತೆ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಸಾವಿರಾರು ಜನರು ಏಕಮೇವ ದ್ವಿತೀಯವಾಗಿರುವಂತಹ ಪರಮ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆರಂಭಿಸ್ತಾರೆ, ಪ್ರಯತ್ನ ಪಡ್ತಾರೆ. ಸಾವಿರಾರು ಜನರಲ್ಲಿ ಕೇವಲ ಕೆಲವೇ ಜನರು ಮಾತ್ರ ಆ ಸತ್ಯವನ್ನು ಅನುಭವಿಸ್ತಾರೆ. ಇದು ಕೃಷ್ಣ ಹೇಳಿದ ಮಾತು. ಭಗವದ್ಗೀತೆಯ ಒಂದೊಂದು ಮಾತುಗಳು, ಕೃಷ್ಣನ ನುಡಿಗಳು ನಮಗೆ ಅರ್ಥ ಆಗುವ ಮಟ್ಟ, ಅದು ನಮ್ಮ ಬೌದ್ಧಿಕ ಮಟ್ಟವನ್ನು ಆಧಾರವಾಗಿಟ್ಟುಕೊಂಡಿದೆ. ನಮ್ಮ ಪಾತ್ರ ಎಷ್ಟು ವಿಶಾಲವಾಗಿದೆ ಅಷ್ಟು ನಮಗೆ ಅರ್ಥ ಆಗ್ತದೆ, ನಮ್ಮ ಪಾತ್ರ ಎಷ್ಟು ಸಣ್ಣದಿದೆ ಅಷ್ಟು ಕಡಿಮೆ ನಮಗೆ ಅರ್ಥ ಆಗ್ತದೆ ಅನ್ನುವಂಥದ್ದನ್ನು ಆ ಮೂಲಕ ಕೃಷ್ಣ ತೋರಿಸಿಕೊಡ್ತಾರೆ. ಗೀತೆಯಲ್ಲೇ ಹೇಳ್ತಾನೆ, ಯಾವಾರ್ಥದ ಪಾನೆ ಸರ್ವದ ಸಂಪ್ರದೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಸಮುದ್ರದ ಬದಿಗೆ ಹೋದರೆ ಅದನ್ನು ಸಮುದ್ರದಲ್ಲಿ ಬೇಕಾದಷ್ಟು ನೀರು ಇರ್ತದೆ. ನೀರಲ್ಲಿ ಎಷ್ಟು ತಗೊಂಡು ಬರಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿದರೆ ನಾವು ಕೊಂಡು ಹೋದ ಪಾತ್ರದ ಮೇಲೆ ನಿರ್ಧಾರ ಮಾಡ್ತದೆ. ದೊಡ್ಡ ಟ್ಯಾಂಕರ್ನಲ್ಲಿ ಹೋದರೆ ತುಂಬ ಹಿಡ್ಕೊಂಡು ಬರ್ಬೋದು, ಬಾಲ್ಯದಲ್ಲಿ ಹೋದರೆ ಬಾಲ್ಯ ತುಂಬ ತರ್ಬೋದು, ಏನಿಲ್ಲ ಅಂತಂದರೆ ಬೊಗಸೆ ಎಷ್ಟನ್ನಾದರೂ ಹಿಡ್ಕೊಂಡು ಬರ್ಬೋದು ಅಂತ. ಈ ಹಿನ್ನೆಲೆಯಲ್ಲಿ ಕೃಷ್ಣನ ಮಾತು, ಕೃಷ್ಣನ ಗೀತೆಗೆ 12 ಅಧ್ಯಾಯಗಳಲ್ಲಿ 700 ಶ್ಲೋಕದಲ್ಲಿ ಅವಹೇಳಿದ ಸತ್ಯ ಒಂದೇ. ಕೃಷ್ಣ ಹೇಳಲಿಕ್ಕೆ ಹೊರಟದ್ದು ಒಂದೇ ವಿಷಯ. ಅರ್ಥ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ 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 ರೀತಿಯಲ್ಲಿ ಆಗಿದೆ
ಏಷಾಂ ಬ್ರಾಹ್ಮೀ ಸ್ಥಿತಿರ್ಪಾರ್ಥ ನೈನಂ ಪ್ರಾಪ್ಯ ವಿಮುಹ್ಯತೆ ಸ್ಥಿತ್ವಾ ಸ್ಯಾಮಂತ್ಯಕಾಲೇ ಬ್ರಹ್ಮನಿರ್ವಾಣ ಗಚ್ಚತಿ. ಎರಡನೇ ಅಧ್ಯಾಯ ಸಾಂಖ್ಯಯೋಗ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಈ ಸ್ಥಿತಿ ಬ್ರಾಹ್ಮೀ ಸ್ಥಿತಿ, ಅದನ್ನು ಪಡೆದಾಗ ಮಾತ್ರ ಮುಕ್ತಿ ಸಿಗ್ತದೆ. ಇದು ಶ್ರೇಷ್ಠವಾದದ್ದು. ಅರ್ಜುನನಿಗೆ ಸಂದೇಹ ಬರಲಿಕ್ಕೆ ಆರಂಭ ಆಗ್ತದೆ. ಯುದ್ಧ ಭೂಮಿಯಲ್ಲಿರುವಂಥದ್ದು ತತ್ವಚಿಂತನೆಯ ಬೋಧನೆ ಮಾಡಿದ್ದಾನೆ ಕೃಷ್ಣ. ಸಂದೇಹ ಆರಂಭ ಆಗ್ತದೆ. ಆ ಸಂದೇಹದ ಮೂಲಕ ಮೂರನೇ ಅಧ್ಯಾಯ ಕರ್ಮಯೋಗ ಆರಂಭ ಆಗ್ತದೆ. ಇವತ್ತಿನ ಆಶಯ ಗೀತೆ ಬಹಳ ಸುಂದರವಾಗಿ ಹೇಳಿದರೆ ಸಹೋದರಿ. ಈ ಆಶಯ ಗೀತೆಯಲ್ಲಿ ಇವತ್ತಿನ ಚಿಂತನೆಗಳು, ಹಿಂದಿನ ಅಧ್ಯಾಯದ ಚಿಂತನೆಗಳು ಎಲ್ಲ ಸೇರಿಸಲ್ಪಟ್ಟಿವೆ. ಆ ಮೂಲಕ ನಮ್ಮ ಶ್ರಮ ಕಡಿಮೆ ಮಾಡಿದ್ದೀವಿ. ಅದಕ್ಕೆ ವಿಶೇಷವಾದ ಜಾಯಸಿ ಚೇತ್ಕರ್ಮಣಸ್ಥೆ ಮತಾಬುದ್ಧರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ನಿಯೋಜಸಿ ಕೇಶವ. ಅರ್ಜುನ ಕೇಳುವ ಪ್ರಶ್ನೆ ಕೃಷ್ಣನಲ್ಲಿ, ನಿನ್ನ ಮಾತುಗಳನ್ನು ಕೇಳಿಸಿಕೊಂಡ್ರೆ ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ ಅನ್ನುವಂಥದ್ದು ನನಗೆ ಅರ್ಥ ಆಯಿತು. ಹಾಗಿದ್ರೆ ನನ್ನಲ್ಲಿ ಈ ಘೋರವಾದಂತಹ ಯುದ್ಧಕ್ಕೆ ಯಾಕೆ ನೀನು ಪ್ರೇರೇಪಣೆ ಮಾಡ್ತಾ ಇದ್ದೀನಿ? ವ್ಯಾಮಿಶ್ರೇಣೇನ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋ ಆಜ್ಞೆಯ. ನನಗೆ ಒಂದನ್ನೇ ಹೇಳಿ, ನನ್ನ ಬುದ್ಧಿ ಗೊಂದಲಕ್ಕೆ ಒಳಗಾಗಿದೆ. ಬೇರೆ ಬೇರೆ ರೂಪದಲ್ಲಿ ನಿಮಗೆ ಏನಾಯಿತು? ಬುದ್ಧಿ ಶ್ರೇಷ್ಠವಾದ್ದು, ಜ್ಞಾನ ಶ್ರೇಷ್ಠವಾದ್ದು. ಈಗ ನನ್ನ ಮನಸ್ಸಿನಲ್ಲಿ ದೂರದಾಗಿದೆ. ಯುದ್ಧ ಭೂಮಿಯಲ್ಲಿದ್ದೇವೆ, ಯುದ್ಧ ಮಾಡುವಂಥ ಪ್ರೇರೇಪಣೆ ಕೊಡ್ತಾ ಇದ್ವಿ, ಯುದ್ಧಾಯ ಕೃತ ನಿಶ್ಚಯ ಅಂತ ಹೇಳ್ತಾ ಇದ್ವಿ. ಆದರೆ ಈ ತತ್ವಚಿಂತನೆಯ ಮೂಲಕ ನನಗೆ ಅರ್ಥದ್ದು ಜ್ಞಾನ ಶ್ರೇಷ್ಠವಾದ. ಆ ಜ್ಞಾನದ ಸ್ಥಿತಿ, ಆ ಬ್ರಾಹ್ಮಿ ಸ್ಥಿತಿ, ಅದು ಪ್ರತಿಯೊಬ್ಬ ವ್ಯಕ್ತಿಯ ಅಂತಿಮ ಗುರಿ ಅನ್ನುವಂಥದ್ದು ನನಗೆ ಅರ್ಥ ಆಗಿದೆ. ಮತ್ತು ಯಾಕೆ ನನಗೆ ಇಂತಹ ಘೋರ ಕೃತ್ಯಕ್ಕೆ ನೀನು ಉತ್ತೇಜನ ಕೊಡ್ತಾ ಇದ್ದೀನಿ? ವ್ಯಾಮಿಶ್ರೇಣೇನ ವಾಕ್ಯೇನ ಬುದ್ಧಿಂ ಮೋಹಯಸೀವಮೇ. ನನ್ನ ಬುದ್ಧಿ ಮೋಹದಿಂದ ಆವೃತಗೊಂಡಿದೆ. ನನ್ನ ಸಂದೇಹಕ್ಕೆ ಪರಿಹಾರ ಕೊಡುವುದಿಲ್ಲ. ನನಗೆ ಗೊತ್ತಿದೆ, ಅರ್ಜುನ ಮತ್ತು ಕೃಷ್ಣ ಬಹಳ ಸ್ನೇಹಿತರಾಗಿದ್ದವರು. ಅರ್ಜುನಿಗೆ ಗೊತ್ತೇ ಇರಲಿಲ್ಲ ಕೃಷ್ಣ ಭಗವಂತ ಅಂತ ಹೇಳಿ. ನನ್ನ ಪ್ರೀತಿಯ ಸ್ನೇಹಿತ ಅಂತ ಭಾವಿಸಿದ್ದ. ಯುದ್ಧ ಭೂಮಿಯಲ್ಲಿ ಗೊತ್ತಾಗಿದೆ ನನ್ನ ಸ್ನೇಹಿತ ಮಾತ್ರ ಅಲ್ಲ, ಇವನನ್ನು ಗುರು. ಹಿಂದಿನ ಅಧ್ಯಾಯದಲ್ಲಿ ನನ್ನ ಶಿಷ್ಯನಾಗಿದ್ದೇನೆ, ನಿನ್ನನ್ನು ಅನುಗ್ರಹಿಸುವಂತ ಕೇಳಿದ್ದಾರಲ್ಲ. ಈ ಸಂದೇಹ, ಅರ್ಜುನನ ಮನಸ್ಸಲ್ಲಿ ಉತ್ಪತ್ತಿಗೊಂಡ ಸಂದೇಹ ಕೃಷ್ಣನಿಗೆ ಗೊತ್ತಾಗ್ತದೆ. ಕೃಷ್ಣ ಅವನ ಸಂದೇಹಗಳಿಗೆ ಉತ್ತರ ಕೊಡುವುದರ ಮೂಲಕ ಈ ಮನುಷ್ಯ ಕೋಟಿಗೆ ಬಹಳ ದೊಡ್ಡ ಕರ್ಮಯೋಗ ಸಿದ್ಧಾಂತವನ್ನು ಪ್ರಸ್ತುತಪಡಿಸ್ತಾನೆ. ಕೃಷ್ಣ ಹೇಳ್ತಾನೆ, ಮೂರನೇ ಶ್ಲೋಕದಿಂದ ಆರಂಭ ಅವನ ಉಪದೇಶ. ಶ್ರೀ ಭಗವಾನ್ ವಾಚ ಲೋಕೇಸ್ಮಿನ್ ದ್ವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಈ ಲೋಕದಲ್ಲಿ ಎರಡು ನಿಷ್ಠೆಗಳು, ಒಂದು ಜ್ಞಾನದ ನಿಷ್ಠೆ, ಇನ್ನೊಂದು ಕರ್ಮದ ನಿಷ್ಠೆ. ನೀನು ಅರ್ಥ ಮಾಡಿಕೊಂಡಿದ್ದಿ ಜ್ಞಾನ ಶ್ರೇಷ್ಠ, ಕರ್ಮಕ್ಕಿಂತ ಮೇಲ್ಮಟ್ಟದ್ದು ಅಂತ. ಅರ್ಥ ಮಾಡಿಕೊಳ್ಳೋದು ಅರ್ಜುನನ ತಪ್ಪು. ಕೃಷ್ಣ ಹೇಳಿದ್ದು ಅರ್ಜುನನಿಗೆ ಸರಿಗೆ ಅರ್ಥ ಆಗಲಿಲ್ಲ ಅನ್ನುವಂಥದ್ದು ಕೃಷ್ಣನಿಗೆ ಗೊತ್ತಾಗ್ತದೆ. ಜ್ಞಾನ ನಿಷ್ಠೆಯಲ್ಲಿ ಜ್ಞಾನ ಮುಂದೆ ಇದೆ, ಜ್ಞಾನ ಮುಂದೆ, ಕರ್ಮನಿಷ್ಠೆಯಲ್ಲಿ ಕರ್ಮ ಮುಂದೆ. ಅರ್ಜುನ ಅರ್ಥ ಮಾಡಿಕೊಳ್ಬೇಕಾಗಿತ್ತು ಜ್ಞಾನನಿಷ್ಠೆಯಲ್ಲಿ ಜ್ಞಾನ ಮುಂದೆ, ಅದರ ಹಿಂದೆ ಕರ್ಮ ಇದೆ. ಕರ್ಮನಿಷ್ಠೆಯಲ್ಲಿ ಕರ್ಮ ಮುಂದೆ, ಅದರ ಹಿಂದೆ ಜ್ಞಾನ ಇದೆ. ಇದು ಅರ್ಜುನನಿಗೆ ಅರ್ಥ ಆಗ್ತದೆ. ಅರ್ಜುನ ಅರ್ಥ ಮಾಡಿದ್ದು ದೂರೇಣ ಕೇವಲ ಕರ್ಮ ಬುದ್ಧಿಯೋಗಾತ್ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣ ಫಲ ಹೇತವ. ಎರಡನೇ ಅಧ್ಯಾಯದಲ್ಲಿ ಹೇಳಿದ ದೂರೇಣ ಕೇವಲ ಕರ್ಮ ಬುದ್ಧಿಯೋಗಾತ್ ಧನಂಜಯ. ಎರಡನೇ ಅಧ್ಯಾಯದ ಕೊನೆಯ ಭಾಗವಾಗಿ ಗಮನಕ್ಕೆ ಬರಲಿಲ್ಲ. ಫಲವನ್ನು ಬಿಟ್ಟು ಕರ್ಮ ಮಾಡಪ್ಪ ಅಂತ ಹೇಳಿಲ್ಲ, ಅದು ಗಮನಕ್ಕೆ ಬರಲಿಲ್ಲ. ಬುದ್ಧಿ ಎಷ್ಟೆಷ್ಟರದ್ದು ಯುದ್ಧ ಬಿಟ್ಟು ನಾನು ಭಗವಂತನ ಧ್ಯಾನಕ್ಕೆ ತೆರಳಲು ಹೇಗೆ ಅನ್ನುವಂಥ ಯೋಚನೆ ಕಾರಣಕ್ಕೋಸ್ಕರ ಬಂದದ್ದು. ನಿತ್ಯ ಜೀವನದಲ್ಲಿ ನಾವು ಕೆಲಸ ಮಾಡುವಾಗ ಈ ಎರಡು ಚಿಂತನೆಗಳು ನಮ್ಮಲ್ಲಿ ಸದಾ ಎಚ್ಚರದಲ್ಲಿರ್ತೀವಿ. ಪುಣ್ಯ ಡಿ ವಿ ಜಿಯವರು, ನನಗೆ ಗೊತ್ತಿದೆ
ಭಗವದ್ಗೀತೆ ಮೋಕ್ಷಶಾಸ್ತ್ರ ಆದರೆ ಡಿ ವಿ ಜಿಯವರನ್ನು ಜೀವನ ಧರ್ಮಶಾಸ್ತ್ರ ಅಂತ. ಡಿ ವಿ ಜಿಯವರ ಅನೇಕ ಕೃತಿಗಳಲ್ಲಿ ಜನಮಾನಸದಲ್ಲಿ ನಮ್ಮಲ್ಲಿರುವಂತಹ ಶ್ರೇಷ್ಠ ಕೃತಿ ಅದು ಮಂಕುತಿಮ್ಮನ ಕಗ್ಗ. ಕಗ್ಗದ ಸಾಲಲ್ಲಿ ಅವರು ಈ ನಿಷ್ಠೆಗಳ ಬಗ್ಗೆ ಸರಳವಾಗಿ 4 ಸಾಲಗಳು ಹೇಳ್ತಾರೆ. 2 ಮೌಲ್ಯಗಳೆಲ್ಲವೂ ಲೋಕದಲ್ಲಿ ಪರಮಾರ್ಥಕ್ಕೊಂದು ಸಂಪ್ರದಾರ್ಥಕ್ಕೊಂದು ಪರಿಸರಣ ನೀನು ಹೊರಬೆಲೆಯ ಕುಣಿಪಂದು ಮರೆಯಬೇಡೊಳಗಲೆಯ ಮಂಕುತಿಮ್ಮ. ಹೊರಗಿನ ಕರ್ಮ ಮಾಡುವಾಗ ಒಳಗಿನ ಜ್ಞಾನದ ಎಚ್ಚರ ಅವಸ್ಥೆಯಲ್ಲಿ ಸದಾಕಾಲಿರಬೇಕು. 2 ಮೌಲ್ಯಗಳು ಎಲ್ಲ ಲೋಕದಲ್ಲಿ, ಒಂದು ಪರಮಾರ್ಥಕ್ಕೆ, ಒಂದು ಸಂಪ್ರದಾರ್ಥಕ್ಕೆ. ನರನೊಂದು ವ್ಯವಹಾರ ಕೆರಡಾಯವೆಯ ಲೆಕ್ಕ ಹೊರಗಣನುಭೋಗಕ್ಕೊಂದೊಳ ನೀತಿಗೊಂದು ವರದಾನ ದೇಹ ಕಾದೊಳೆ ಮಾನಸಕದೇನು ಪರಿಕಿಸಾಲೆಗ್ಗವನು ಮಂಕುತಿಮ್ಮ. ಇದೆಲ್ಲವೂ ವಿಮರ್ಶಾತ್ಮಕ ಉತ್ತೇಜನೆಯನ್ನು ನೋಡಿ ಅರ್ಥ ಮಾಡಿಕೊಳ್ಳಬೇಕು. ಆಗ ನನಗೆ ಗೊತ್ತಾಗಿದೆ ಜ್ಞಾನ ಮತ್ತು ಕರ್ಮ ಎರಡು ಸಮಾನಾಂತರವಾಗಿ ಹೋಗುವಂಥದ್ದು. ಜ್ಞಾನ ಮತ್ತು ಕರ್ಮ ಒಂದೇ ನಾಣ್ಯದ 2 ಮುಖಗಳು ಇದ್ದ ಹಾಗೆ. ಜ್ಞಾನ ನಿಷ್ಠೆಯಲ್ಲಿ ಒಳಗಿರುವಂತಹ ಭಗವಂತನನ್ನು ಅನುಸಂಧಾನ ಮಾಡ್ತಾ ಮಾಡ್ತಾ ಬ್ರಹ್ಮತ್ವ ಪ್ರಾಪ್ತಿಯಾಗುವಂಥದ್ದು. ಅನೇಕ ಬಾರಿ ಗೀತೆಯಲ್ಲಿ ಅಲ್ಲಲ್ಲೇ ಉದ್ಧರಿಸ್ತಾನೆ ಕೃಷ್ಣ. 5ನೇ ಅಧ್ಯಾಯದಲ್ಲಿ ಬರ್ತದೆ, ಯೋಗಂತರ್ಜ್ಯೋತಿರೇವಯ ಸಯೋಗಿ ಬ್ರಹ್ಮನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಆ ಬ್ರಹ್ಮತ್ವವನ್ನು ಪಡೆಯುವಂಥದ್ದು, ಬ್ರಹ್ಮಜ್ಞಾನಿ ಆಗುವಂಥದ್ದು, ಆ ಮೂಲಕ ಶಾಶ್ವತವಾದ ಸುಖದ ಅನುಸಂಧಾನ ಒಳಗಿಂದ ಆಗುವಂತಹ ಸ್ಥಿತಿಗೆ ತಲುಪುವಂಥದ್ದು ಇದೆಯಲ್ಲ, ಅದು ಸಾಧನೆಯ ಹಂತ. ಪ್ರಶಾಂತ ಮನಸಂ ಹೇನ ಯೋಗಿನಂ ಸುಖಮತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮ ಕಲ್ಮಷಂ. 6ನೇ ಅಧ್ಯಾಯ ಧ್ಯಾನಯೋಗದ ಅದನ್ನೇ ಬ್ರಹ್ಮಭೂತಮ ಕಲ್ಮಷಂ. ಒಳಗಿರುವಂತಹ ಭಗವಂತನ ಅನುಭವಿಸುವಿಕೆ, ಅದಕ್ಕೆ ಕರ್ಮದ ಮೂಲಕ ಹೋದಾಗ ತಲುಪಲಿಕ್ಕೆ ಸುಲಭವಾಗ್ತದೆ. ನ ಕರ್ಮಣಾಮನಾರಂಭ ನೈಷ್ಕರ್ಮ್ಯಂ ಪುರುಷೋಸ್ನುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕರ್ಮವನ್ನು ಆರಂಭ ಮಾಡದೆ ನೈಷ್ಕರ್ಮ್ಯ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ ಭಾವಿಸಿದ ಕರ್ಮ ಮಾಡದೆ ಮೋಕ್ಷತ್ವ ಪ್ರಾಪ್ತಿಯಾಗ್ತದೆ. ಕರ್ಮ ಮಾಡದೆ ಆ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಥಿತಿಯನ್ನು ತಲುಪಬೇಕೆಂದರೆ ಕರ್ಮ ಅನಿವಾರ್ಯ, ಕರ್ಮ ಮಾಡಲೇಬೇಕಾಗಿದೆ. ನ ಕರ್ಮಣ ಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣತೆ. ನೈಷ್ಕರ್ಮ್ಯ ಅನ್ನುವಂಥದ್ದು ಕರ್ಮ ಮಾಡದೇ ಇರುವ ಸ್ಥಿತಿ ಅಲ್ಲ, ಅದು ಕರ್ಮ ಮಾಡಿಯೂ ಮಾಡದೇ ಇರುವ ಸ್ಥಿತಿ. ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕರ್ಮವನ್ನು ತ್ಯಾಗ ಮಾಡುವುದರ ಮೂಲಕ ಪರಮಸಿದ್ಧಿ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ಮ ಮಾಡಿದೆ ನಮಗೆ ಗೊತ್ತಿದೆ. ಸರಳವಾಗಿ ನೋಡಿದರೆ ನಾವು ನಮ್ಮ ಭೋಜನದಲ್ಲಿ ಮೊದಲು ಹಪ್ಪಳ ಬೆಳೆಸ್ತಾರೆ. ಹಪ್ಪಳ ಬೆಳೆಸಿದ ನಮ್ಮ ಭೋಜನ ನಡೆಯಲ್ಲ, ಹೌದಲ್ಲ? ಹಪ್ಪಳವನ್ನು ಬೆಳೆಸುವ ಮುಂಚೆ ಏನು ಮಾಡ್ತಾರೆ? ಅಂಗಡಿಯಿಂದ ತಂದು ಹಾಗೆ ಬೆಳೆಸ್ತಾರೆ. ಅಂಗಡಿಯಲ್ಲಿ ಬೆಳೆಸ್ತಾರೆ, ಎಣ್ಣೆಯಲ್ಲಿ ಹಾಕ್ತಾರೆ. ಎಣ್ಣೆಯಲ್ಲಿ ಹಾಕುವಾಗ ಏನಾಗ್ತದೆ? ಅಲ್ಲಿ ಒಂದು ಶಬ್ದ ಬರ್ತದೆ. ಕೆಲವು ಸೆಕೆಂಡುಗಳ ಕಾಲ ಒಂದು ಶಬ್ದ ಬರ್ತದೆ. ಮುಂಚೆ ಹಪ್ಪಳವೇ, ಮತ್ತು ಹಪ್ಪಳವೇ, ಹಿಂದೆ ಶಬ್ದ ಇರಲಿಲ್ಲ, ಮಧ್ಯೆಯೂ ಶಬ್ದ ಇರಲಿಲ್ಲ. ಮಧ್ಯದಲ್ಲಿ ಶಬ್ದ ಬಂತು, ಹಪ್ಪಳ ತಿನ್ನುವ ಹಪ್ಪಳವಾಗಿ ಪರಿವರ್ತನೆ ಆಗ್ತದೆ. ಕರ್ಮ ನೈಷ್ಕರ್ಮ್ಯವಾಗಿ ಪರಿವರ್ತನೆ ಆಗ್ತದೆ. ರಾಮಕೃಷ್ಣ ಪರಮಹಂಸರ ಸರಳ ಉದಾಹರಣೆ. ಕರ್ಮ ನೈಷ್ಕರ್ಮ್ಯ ಹೇಗೆ ಆಗ್ತದೆ ಅಂತ ಕೇಳಿದರೆ, ಆ ಕರ್ಮ ಯೋಗ ಇಲ್ಲದೆ ನೈಷ್ಕರ್ಮ್ಯ ಸ್ಥಿತಿಯನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೈಷ್ಕರ್ಮ್ಯ ಸ್ಥಿತಿ ಅನ್ನುವಂಥದ್ದು ಆ ಕರ್ಮ ಯೋಗದ ಮೂಲಕ ಹೋದಾಗ ಮಾತ್ರ ಆ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯವಾಗ್ತದೆ. ನ ಹಿ ಕಶ್ಚಿತ್ ಕ್ಷಣಮಪಿ ಜಾತುತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ವಶ ಕರ್ಮ ಸರ್ವ ಪ್ರಕೃತಿ ಜಯಗುಣೈ.
ಯಾವ ಒಬ್ಬ ವ್ಯಕ್ತಿಗಾದರೂ ಕರ್ಮ ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ಸುಮ್ಮನೆ ಕೂತಿದ್ದೇವೆ ಅಂತ ಭಾವಿಸಿದರೆ ನೀವು ಕೇಳುವಂತಹ ಕರ್ಮವನ್ನಾದರೂ ಮಾಡಬೇಕಾಗ್ತದೆ. ಸುಮ್ಮನೆ ನಿಂತಿದ್ದೇನೆ ಅಂತ ಹೇಳಿದ್ರೆ ನಿಂತು ಹೇಳುವ ಕೆಲಸವಾದರೂ ಮಾಡಬೇಕು. ಹಾಗೆ ಏನು ಮಾಡುವುದಿಲ್ಲ ಅಂತಾದರೂ ಶ್ವಾಸೋಚ್ಛ್ವಾಸವನ್ನಾದರೂ ಮಾಡಲೇಬೇಕಾಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಪ್ರತಿಯೊಂದು ಚರಾಚರ ಜಗತ್ತಿನಲ್ಲಿ ಪ್ರತಿ ಕ್ಷಣವೂ ಕರ್ಮ ಅನಿವಾರ್ಯ. ಐನ್ಸ್ಟೀನ್ ಹೇಳ್ತಾನೆ, ನಿರಂತರ ಪರಿಭ್ರಮಣೆ ಈ ಬ್ರಹ್ಮಾಂಡದ ಸ್ವಭಾವ. ಕೆಲಸ ಮಾಡದೇ ಇರುವಂಥ ಒಂದೇ ಒಂದು ವಸ್ತು ಈ ಪ್ರಪಂಚದಲ್ಲಿ ಇಲ್ಲ. ಯಾಕೆ ಇಲ್ಲ ಅಂತ ಕೇಳಿದರೆ, ಕರ್ಮ ಮಾಡದೇ ಇರಲಿಕ್ಕೆ ತುಂಬ ಅಭ್ಯಾಸ ಬೇಕಾಗ್ತದೆ. ಕರ್ಮ ಮಾಡಲಿಕ್ಕೆ ಹೆಚ್ಚು ಅಭ್ಯಾಸ ಬೇಕು ಅಂತ ಇಲ್ಲ. ಮೊನ್ನೆ ಶಿವರಾತ್ರಿಗೆ 100 ಮೈಲಿ ದೂರದಿಂದ ನೋಡಿಕೊಂಡು ಬಹಳಷ್ಟು ಪಾದಯಾತ್ರೆಗಳು ಬಂದಿದ್ದಾರೆ. ನಾವು ಗಮನಿಸಿದ್ದೇವೆ. 16 ಜನ ಪಾದಯಾತ್ರೆ ಮಾಡಿ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ದರ್ಶನ ಮಾಡಿ ಹೋಗ್ತಾರೆ. ಅವರನ್ನು ಸುಮ್ಮನೆ ಹೇಗೆ ಕೇಳಿ 16 ಜನ ನಿಂತಲ್ಲೇ ನಿಲ್ಲಿ ಅಂತ ಸಾಧ್ಯ ಇಲ್ಲ. ಒಂದೇ ಕಡೆಯಲ್ಲಿ ಸುಮ್ಮನೆ ನಿಂತುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಾಧನೆ ಬೇಕಾಗ್ತದೆ. ನಾವು ಗಮನಿಸಿದ್ದೇವೆ, ನಾಗಾಸಾಧುಗಳು ಬಹಳ ದೊಡ್ಡ ಸಾಧನೆ ಮಾಡ್ತಾರೆ, ಬಹಳ ದೊಡ್ಡ ತಪಸ್ಸು ಮಾಡ್ತಾರೆ. ಒಬ್ಬರು ಕೈ ಮೇಲೆ ಕೆತ್ತಿ ತಪಸ್ಸು ಮಾಡ್ತಾರೆ, ಕೂತಲ್ಲೇ ತಪಸ್ಸು ಮಾಡ್ತಾರೆ, ಚಳಿಯಿಂದ ಕುಳಿತು ತಪಸ್ಸು ಮಾಡ್ತಾರೆ. ಅದಕ್ಕೆ ಬಹಳ ದೊಡ್ಡ ಸಾಧನೆ ಮಾಡಬೇಕಾಗ್ತದೆ, ಬಹಳ ದೊಡ್ಡ ಅಭ್ಯಾಸ ಬೇಕಾಗ್ತದೆ. ಸುಮ್ಮನೆ ಇದಕ್ಕೆ ಅಭ್ಯಾಸ ಜಾಸ್ತಿ ಇದೆ, ಕೆಲಸ ಮಾಡಲಿಕ್ಕೆ ಅಭ್ಯಾಸ ಕಡಿಮೆ ಸಾಧ್ಯ. ಕೃಷ್ಣ ನಮಗೆ ಉಪಾಯವನ್ನು ಹೇಳಿಕೊಡ್ತಾನೆ. ನಹಿ ಕಶ್ಚಿತ್ ಕ್ಷಣಮಪಿ ಯಾವತಿಷ್ಠತ್ಯ ಕರ್ಮ ಕಾರ್ಯತೆ ವಶ ಕರ್ಮ ಸರ್ವ ಪ್ರಕೃತಿ ಜಯತೆ. ಪ್ರಕೃತಿಯ ಸ್ವಭಾವ ಕೆಲಸ ಮಾಡುವಂಥದ್ದು ಅದು ಪ್ರಕೃತಿಯ ಸಹಜ ಸ್ವಭಾವ. ಕ್ರಿಯೆ ಅನ್ನುವಂಥದ್ದು ಪ್ರಕೃತಿಯ ಸಹಜ ಸ್ವಭಾವ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನುವಂತಹ ಎಚ್ಚರ ನಮಗೆ ಬೇಕಷ್ಟೇ. ಆ ಎಚ್ಚರದಲ್ಲಿದ್ದುಕೊಂಡು ಕೆಲಸ ಮಾಡಿದರೆ ಮಾತ್ರ ಅದು ಕರ್ಮ ಇದ್ದದ್ದು ಕರ್ಮಯೋಗವಾಗ್ತದೆ. ಪ್ರತಿ ಕ್ಷಣವೂ ಎಚ್ಚರದಲ್ಲಿದ್ದುಕೊಂಡು ಕೆಲಸ ಮಾಡಿದಾಗ ಕರ್ಮಯೋಗ ಆಗ್ತದೆ. ನಾವೆಲ್ಲ ಕರ್ಮ ಮಾಡುವಂಥದ್ದು, ಕೆಲಸ ಮಾಡುವಂಥದ್ದು ಒಂದು ಭೂತಕಾಲವನ್ನು ಗಮನದಲ್ಲಿಟ್ಟುಕೊಂಡು ಅಥವಾ ಭವಿಷ್ಯದ ಕಾಲವನ್ನು ಕಲ್ಪಿಸಿಕೊಂಡು ಇವೆರಡರ ಮಧ್ಯೆ ಕರ್ಮ ಮಾಡ್ತೇವೆ. ವರ್ತಮಾನ ಕಾಲದಲ್ಲಿದ್ದುಕೊಂಡು ಕೆಲಸ ಮಾಡುವಂತಹ ಪ್ರವೃತ್ತಿ ಹೇಳಲಿಕ್ಕೆ ಸುಲಭ, ಆಚರಿಸಲಿಕ್ಕೆ ಕಷ್ಟ. ದಿವಿಜರು ಹೇಳ್ತಾರೆ, ಮುಂದೇನು ಮತ್ತೇನು ಹಿಂದೆಗಾಮಾತೆ ಸಂದರ್ಭ ಬರಲಿ ಬಂದಾಗಳ ಚಿಂತೆ ಹೊಂದಿಸುವನಾಡಲ್ಲ ಬೇರಿಹರು ಹೊಂದಿಸುವನಾಡಲ್ಲ ಬೇರಿಹರು ಹಿಂದಿಗಿಂದಿನ ಬದುಕು ಮಂಕುತಿಮ್ಮ ದಿವಸಕ್ಕೆ ನಿಮಿಷಕ್ಕೆ ಭವಿಷ್ಯ ಚಿಂತಿಸದೆ ಬದುಕನು ಕುದಿರು ವಿವರಗಳ ಜೋಡಿಸಲು ಯಜಮಾನ ಬೇರಿಹನು ಸವೆಸು ನೀ ಜನ್ಮವನ್ನು ಮಂಕುತಿಮ್ಮ. ಕೃಷ್ಣನ ಒಂದೊಂದು ಮಾತುಗಳು ದಿವಿಜರು ತೆಗೆದ ಮೂಲಕ ಪ್ರತಿಧ್ವನಿಸ್ತಾರೆ. ಅದನ್ನು ಎಂಥ ಅರ್ಥಪೂರ್ಣವಾದ ಮಾತು ಅದು. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೋ ವ್ಯವಸ್ಥಿತೌ ತಯೋರ್ನವಶಮಾಗಚ್ಚೆ ತೌಭ್ಯಸ್ಯ ಪರಿಪಂಥಿನೌ. ಕರ್ಮ ಮಾಡುವಾಗ ನಮ್ಮಲ್ಲಿ ಇರಬೇಕಾದ ಎಚ್ಚರವನ್ನು ಅಲ್ಲಿ ಹೇಳ್ತಾನೆ. ಒಂದು ನಿಮಿಷವೂ ಒಂದು ಕ್ಷಣವೂ ಯಾರೊಬ್ಬರಿಗೂ ಕರ್ಮ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುವಾಗ ಮಾಡುವ ಕೆಲಸವನ್ನು ಎಚ್ಚರದಲ್ಲಿ ಮಾಡಬೇಕು. ಇದು ಕರ್ಮಯೋಗದ ಮೂಲ ಸಿದ್ಧಾಂತ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರಂ ಇಂದ್ರಿಯಾರ್ಥಾನ್ ವಿಮೂಢಾರ್ಥಾನ್ ಮಿಥ್ಯಾಚಾರ ಉಚ್ಯತೆ ಅಂತ ಅದ್ಭುತ ಮಾತು ಹೇಳ್ತಾರೆ. ಈ ಕೆಲವಾರು ಶ್ಲೋಕಗಳು ನಾವು ಪ್ರತಿನಿತ್ಯ ಪಠಣ ಯೋಗ್ಯವಾಗಿರುವಂಥದ್ದು. ಪ್ರತಿ ಕ್ಷಣ ನಾವು ಎಚ್ಚರದಲ್ಲಿದ್ದುಕೊಂಡು ಪದೇ ಪದೇ ಸ್ಮರಣೆ ಮಾಡಬೇಕಾದ ಶ್ಲೋಕ. ಸಾಧನೆಯ ಮಾರ್ಗದಲ್ಲಿ ಹೋಗುವಾಗ ನಮ್ಮನ್ನು ನಾವು ಪ್ರಶ್ನಿಸಬೇಕು, ಈ ಶ್ಲೋಕ ನನಗೆ ಅನ್ವಯಿಸ್ತದೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರಂ. ಎಲ್ಲ ಇಂದ್ರಿಯಗಳನ್ನು ನಾನು ನಿಗ್ರಹಿಸಿದ್ದೇನೆ ಅನ್ನುವಂತಹ ಭ್ರಮೆಯಲ್ಲಿ ಯಾರು ನನಗೆ ಬಂದರೆ ನಿಜವಾಗಿ ನಾನು ಇಂದ್ರಿಯಗಳನ್ನು ನಿಗ್ರಹಿಸ್ತಾ ಇದ್ದೇನೆ. ಯಾಸ್ತೆ ಮನಸಾ ಸ್ಮರಂ. ಮನಸ್ಸಿನಲ್ಲಿ ನನ್ನ ಯೋಚನೆಗಳು ಹೇಗಿದೆ,
ಕೇವಲ ಹೊರಗಿನಿಂದ ಕಾಣುವ ಕರ್ಮ ಮಾತ್ರ ಮುಖ್ಯವಲ್ಲ. ಕೃಷ್ಣ ಹೇಳ್ತಾನೆ ಅದನ್ನು ಮನಸ್ಸಿನಿಂದ ತ್ಯಾಗ ಮಾಡಬೇಕು. ಇಂದ್ರಿಯಾತ್ಮ ಮಿಥ್ಯಾಚಾರಸ್ಸ ಉಚ್ಯತೆ. ಒಂದು ವೇಳೆ ಹೊರಗಿನಿಂದ ನೀವು ಪ್ರಾಮಾಣಿಕರು, ನಾನು ಇಂದ್ರಿಯ ನಿಗ್ರಹ ಮಾಡಿದ್ದೇನೆ, ನಾನು ಸಾಧಕನಾಗಿದ್ದೇನೆ ಅನ್ನುವ ಭಾವನೆ ನಿಮಗೆ ಬೇರೆಯವರಿಗೆ ತೋರ್ಪಡಿಸುವಂತಹ ಉದ್ದೇಶ ಇದ್ದರೆ ಏನೊಬ್ಬ ದೊಡ್ಡ ಮಿಥ್ಯಾಚಾರ. ಒಳಗಿನಿಂದ ನಾನು ಮಾಡುವ ಸಂಕಲ್ಪಗಳು, ಒಳಗಿನಿಂದ ನನ್ನ ಯೋಚನೆಗಳು ಅದು ಒಳ್ಳೆಯ ಯೋಚನೆಗಳು ಅಲ್ಲ ಅಂತಾದರೆ ಒಳಗಿನಿಂದ ಬಂದ ರೀತಿಯ ಯೋಚನೆ ಹೊರಗಿನಿಂದ ಪ್ರಕಟಗೊಳ್ಳುವಂಥದ್ದು ಈ ರೀತಿಯಿಂದ ಆದರೆ ಅದು ಮಿಥ್ಯಾಚಾರ್ಯ ಲಕ್ಷಣ ಆಗ್ತದೆ. ಹಿಬ್ರೂ ದೇಶದಲ್ಲಿ ಅಲ್ಲಿ ಒಂದು ಪದ್ಧತಿ ಇದೆ. ಅಂದರೆ ಯಾರಾದರೂ ಹೆಣ್ಣು ಮಕ್ಕಳು ಸರಿಯಾದ ದಾರಿಯಲ್ಲಿ ಹೋಗಲಿಲ್ಲ ಅಂತ ತಪ್ಪು ದಾರಿಯಲ್ಲಿ ಬಂದರೆ ಸಾರ್ವಜನಿಕವಾಗಿ ಅವರಿಗೆ ಆ ಕಾಲದಲ್ಲಿ ಇತ್ತು ಅಂತ ಹೇಳಿ ಉಲ್ಲೇಖ ಬರ್ತದೆ, ಕಲ್ಲು ಹೊಡೆಯುವಂತಹ ಸಂಪ್ರದಾಯ ಇತ್ತು. ಹಾಗೆ ಒಂದು ಸಂದರ್ಭದಲ್ಲಿ ಹದಿಹರೆಯದ ಹುಡುಗಿಗಳು ನಿಂತಿದ್ದಾರೆ, ಕಲ್ಲು ಬಿಸಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತ ಅಲ್ಲೇ ಬರ್ತಾನಂತೆ. ಬಂದಾಗ ಅವನಿಗೆ ವಿಚಾರ ಗೊತ್ತಾಗ್ತದೆ. ಪಕ್ಕದಲ್ಲಿ ನಿಂತು ಅಲ್ಲಿ ಕೇಳ್ತಾನಂತೆ, ಕಲ್ಲು ಹೊಡಿಬೇಕು ಅನ್ನೋ ತಯಾರಿದ್ದಾದ್ರೆ ಕೇಳ್ತಾನೆ, ಕಲ್ಲನ್ನು ಹಾಕಿ ಇಟ್ಕೊಳ್ಳಿ, ಯಾಕೆ ಕಲ್ಲು ಹೊಡಿತಾ ಇದ್ದಾರೆ? ಅಲ್ಲ, ಇವರು ಹಾಳಾಗಿದ್ದಾರೆ ಅಂತ. ಹಾಗೆ ಯೇಸು ಹೇಳ್ತಾನೆ ಒಂದು ಮಾತು, ಈ ಹುಡುಗಿಗೆ ಕಲ್ಲು ಬಿಸಾಡ್ಬೋದು, ಆದರೆ ಯಾರು ನೀವು ಮನಸ್ಸಿನಲ್ಲಿಯೂ ಕೆಟ್ಟ ಯೋಚನೆ ಯಾರಿಗೆ ಬರಲಿಲ್ಲ ಅಂಥವ್ರು ಮಾತ್ರ ಕಲ್ಲುಗಳಿದೆ ಅಂತ. ಯಾವೊಂದು ಕಲ್ಲು ಹುಡುಗಿಗೆ ಎಲ್ಲ ಕಲ್ಲುಗಳು ಕೆಳಗೆ ಬಿತ್ತು. ಅಂಥವ್ರು ಮಿಥ್ಯಾಚಾರಿಯಾಗಿದ್ದಾರೆ. ಸಾಧನೆಯ ದಾರಿಯಲ್ಲಿ ಇದು ತರವಲ್ಲ. ಕೃಷ್ಣ ಹೇಳ್ತಾನೆ, ಮಿಥ್ಯಾಚಾರಿ ಎಲ್ಲರಿಗಿಂತಲೂ ಅಧಮಾಧಮ. ನಿಷ್ಕಾಮ ಭಾವದಿಂದ ಕೆಲಸ ಮಾಡುವವನು ಸರ್ವೋತ್ತಮ, ಸಕಾಮ ಭಾವದಿಂದ ಕೆಲಸ ಮಾಡುವವನು ಮಧ್ಯಮ, ಕೆಟ್ಟ ಕೆಲಸವನ್ನು ಮಾಡುವವನು ಅಧಮ. ಮಿಥ್ಯಾಚಾರಿ ಅಧಮಾಧಮ. ಪಾಪಿಯಾದವನಿಗಾದರೂ ಭಗವಂತನನ್ನು ಮುಗಿಸಲಿಕ್ಕೆ ಸರಳ ದಾರಿ ಇದೆ, ಮಿಥ್ಯಾಚಾರಿಗೆ ಸರಳ ದಾರಿ ಬಹಳಷ್ಟು ಕಷ್ಟಪಡಬೇಕಾಗಿದೆ. ನಾವು ಎಚ್ಚರದಲ್ಲಿದ್ದುಕೊಂಡು ಪ್ರತಿ ಕ್ಷಣ ಭಗವಂತನ ಹತ್ತಿರ ಹೋಗಬೇಕಿದ್ರೆ ಯಾವ ರೀತಿಯ ಪರಿಶುದ್ಧತೆ ನಮ್ಮಲ್ಲಿ ಬೇಕು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಕೃಷ್ಣ ಗೀತೆಯಲ್ಲಿ ಈ ರೀತಿ ಉಲ್ಲೇಖ ಮಾಡ್ತಾನೆ. ಕೃಷ್ಣನ ಮಾತುಗಳು ಎಷ್ಟೊಂದು ಸ್ಪಷ್ಟವಾಗಿವೆ ಅಂತ ಕೇಳಿದರೆ, ಕೃಷ್ಣ ನಡೆದ ಹಾಗೆ ನುಡಿದಂತೆ ನಡೆದ. ಕೃಷ್ಣನ ಒಂದೊಂದು ಮಾತುಗಳು ತನ್ನ ಜೀವನದಲ್ಲಿ ಆಚರಿಸದೇ ಇದ್ದದನ್ನು ಹೇಳಿಲ್ಲ. ಇದನ್ನು ಅಧ್ಯಾಯದಲ್ಲಿ ಹೇಳಿದ ಅಶೋಚಾನಂ ಪ್ರಶೋಚಸ್ತ್ವಂ ಪ್ರಜ್ಞಾವಾನಂಚ ಭಾಷಸ ಕೂಡಬೇಡ. ಕೃಷ್ಣನ ಇಡೀ ಜೀವನವನ್ನು ಒಂದು ಬಾರಿ ಅವಲೋಕನ ಮಾಡಿದರೆ ನಮಗೆ ಅರ್ಥ ಆಗ್ತದೆ. ಕೃಷ್ಣ ಒಂದೇ ಒಂದು ಬಾರಿ ಅರ್ಥದ್ದಿಲ್ಲ. ಹಳದೇ ಇದ್ದವರಿಗೆ ಮಾತ್ರ ಹೇಳುವ ಧೈರ್ಯ ಇದೆ, ಅಧಿಕಾರ ಇದೆ. ಬೇರೆಯವರಿಗೆ ಆ ಮಾತು ಹೇಳುವ ಅಧಿಕಾರವಿಲ್ಲ. ನೀವು ಕೂಡಬೇಡ, ಏನು ತೊಂದರೆ ಇಲ್ಲ ಅಂತ ನಾವು ಹೇಳಬೇಕು. ನಾವು ಹಳದೇ ಇರಬೇಕು, ಹೌದಲ್ಲ? ಆ ಹಿನ್ನೆಲೆಯಲ್ಲಿ ಕೃಷ್ಣ ಹೇಳ್ತಾನೆ ಹೇಗೆ ಕೆಲಸ ಮಾಡಬೇಕು. ನಿಯತಂಕುರು ಕರ್ಮತ್ವಂ ಕರ್ಮಜ್ಜಾಯೋಹ್ಯ ಕರ್ಮಣಃ ಶರೀರ ಯತ್ರಾಪಿಚತೆ ನ ಪ್ರಸಿದ್ಧೇ ಕರ್ಮಣಃ. ಈ ಶ್ಲೋಕ ನಾವೆಲ್ಲ ಪ್ರತಿ ಕ್ಷಣ ಎಚ್ಚರದಲ್ಲಿಡಬೇಕಾದ ಶ್ಲೋಕ. ಬಹಳ ಸರಳವಾಗಿ ನನಗೆ ಪ್ರತಿದಿನ ಉಚ್ಚಾರವಾಗಬೇಕಾದ ಶ್ಲೋಕ. ಏನೇ ಕೆಲಸ ಮಾಡುವಾಗಲೂ ವಿದ್ಯಾರ್ಥಿಗಳಾಗಿರಲಿ, ದೊಡ್ಡವರಾಗಲಿ, ಅಧ್ಯಾಪಕರಾಗಲಿ, ವೈದ್ಯರಾಗಿರಲಿ, ರಾಜಕಾರಣಿಯಾಗಲಿ, ನಿಯತಂ ಕುರು ಕರ್ಮತ್ವಂ, ನಿಯಮಿತಿರಲಿ ಕೆಲಸದಲ್ಲಿ. ನೀನು ಮಾಡುವ ಕೆಲಸದಲ್ಲಿ ನಿಯತ್ತು ಅನ್ನುವಂಥದ್ದಿದ್ದಾಗ ಮಾತ್ರ ಕರ್ಮಯೋಗವಾಗಿದೆ. ಕರ್ಮಜ್ಜಾಯೋಹ್ಯ ಕರ್ಮಣಃ, ಕರ್ಮ ಮಾಡದೇ ಇರತಕ್ಕಂಥದ್ದು ಕರ್ಮ ಮಾಡುವುದೇ ಶ್ರೇಷ್ಠ. ಆ ಕರ್ಮದಲ್ಲಿ ನಿಯತ್ತಿನಿಂದ ಮಾಡುವ ಕರ್ಮ ಬಹಳ ಶ್ರೇಷ್ಠವಾದ. ಇರುವ ಕೆಲಸವ ಮಾಡು ಕಿರಿದೆಯನ್ನು ಬಿಟ್ಟು, ಈಗ ಇದನ್ನೇ ನಮಗೆ ಅರ್ಥವಾಗಿರಲಿಲ್ಲ. ಇರುವ ಕೆಲಸವ ಮಾಡು ಕಿರಿದೆಯನ್ನು ಬಿಟ್ಟು ದೊರೆದುರ ಹಸಾದವೆಂದೊಂದು ಗೊಣಗಿದರೆ ಧರಿಸು ಲೋಕದ ಭಗವ ಪರಮಾರ್ಥವನ್ನು ಬಿಡದೆ ಹೊರಡುಗರೆ ಬರಲಡದೆ ಮಂಕುತಿಮ್ಮ. ಇರುವ
ಕೆಲಸವ ಮಾಡು, ಕಿರಿದೆನದೆ ಮನವಿಟ್ಟು. ಎಷ್ಟೇ ಸಣ್ಣ ಕೆಲಸ ಆಗಲಿ ಶ್ರದ್ಧೆಯಿಂದ ಮಾಡು, ಎಷ್ಟೇ ಪುನರಾವರ್ತನೆ ಆಗಲಿ ಶ್ರದ್ಧೆಯಿಂದ ಮಾಡು. ಭಗವದ್ ಅರ್ಪಣ ಭಾವದಿಂದ ಮಾಡಬೇಕು, ಶರಣಾಗತಿಯ ಭಾವದಿಂದ ಮಾಡಬೇಕು. ಆಗ ಅದು ಕರ್ಮಯೋಗವಾಗ್ತದೆ. ಒಂದೇ ಕೆಲಸವನ್ನು ಮಾಡ್ತಾ ಮಾಡ್ತಾ ಔದಾಸೀನ್ಯ ಬರ್ತದೆ. ಮನೆಯಲ್ಲಿ ನಮ್ಮ ಮಕ್ಕಳು ಸಣ್ಣ ಮಕ್ಕಳಾಗಿರುವಾಗ ಅವರನ್ನು ಸ್ನಾನ ಮಾಡಲಿಕ್ಕೆ ನಮಗೇನು ಉದಾಸೀನ ಆಗೋದಿಲ್ಲ. ತಾಯಿ ಮಕ್ಕಳು ಅತ್ಯಂತ ಪ್ರೀತಿಯಿಂದ ನಗಾಡ್ತಾ ಸಂತೋಷದಿಂದ ಸ್ನಾನ ಮಾಡಿಸ್ತಾರೆ. ಅದೇ ಯೋಚನೆ ಮಾಡಿ, ಮನೆಯಲ್ಲಿ 90-95 ವರ್ಷದ ವಯಸ್ಕರಿದ್ದರೆ ಅವರಿಗೆ ಸ್ನಾನ ಮಾಡಿಸಬೇಕು ಅಂತಾದರೆ ಅದೇ ತಾಳ್ಮೆ, ಅದೇ ಸಂತೋಷ ಇರ್ತದೆ. ಕಷ್ಟ ಇರೋದಿಲ್ಲ ಅಂತ ಹೇಳಿದಾಗ ಕಷ್ಟವಾಗ್ತದೆ. ಪ್ರತಿನಿತ್ಯ ಮಾಡಬೇಕಲ್ಲ, ಪ್ರತಿನಿತ್ಯ ಅವರನ್ನು ಸ್ನಾನ ಮಾಡಿಸಬೇಕು ಅಂತಾದಾಗ ಅವ್ರು ಹೇಳಿದ ಒಂದೊಂದು ಮಾತಿಗೂ ನಮ್ಮ ಉತ್ತರಗಳು ಸ್ವಲ್ಪ ಖಾರವಾಗಿರ್ತವೆ. ಬದಲಿಗೆ ಪ್ರತಿನಿತ್ಯ ನಾನು ಕೃಷ್ಣನನ್ನು ಸ್ನಾನ ಮಾಡಿಸ್ತೇನೆ ಅನ್ನುವಂಥದ್ದನ್ನು ನೆನಪಲ್ಲಿಟ್ಟುಕೊಂಡು ಹೇಗೆ ಆಯಿತು ಆ ಹಿರಿಯರಿಗೆ ಮಾಡುವ ಸ್ನಾನ ಅಮೃತಾಭಿಷೇಕವಾದದ್ದು. ನಿಯತಂಕುರು ಕರ್ಮತ್ವಂ ಕರ್ಮಜ್ಞಾಯೋಗ್ಯ ಕರ್ಮಣಃ ಶರೀರ ಯಾತ್ರಾಪಿತತೆ ನ ಪ್ರಸಿದ್ಧೇನ ಕರ್ಮಣಃ. ಆದ್ದರಿಂದ ಕರ್ಮವನ್ನು ಶ್ರದ್ಧೆಯಿಂದ ಮಾಡಬೇಕು. ಯಜ್ಞ ರೂಪದ ಕರ್ಮವನ್ನು ನಾವು ಮಾಡಬೇಕು. ಪ್ರತಿಯೊಂದು ಕರ್ಮವನ್ನು ಯಜ್ಞ ಕರ್ಮವನ್ನಾಗಿ ಪರಿವರ್ತಿಸಬೇಕು. ದೇವತೆಗಳ ಆರಾಧನೆ. ಯಜ್ಞಾರ್ಥ ಕರ್ಮಣೋ ಯತ್ರ ಲೋಕೋಯಂ ಕರ್ಮ ಬಂಧನ. ಯಜ್ಞವಲ್ಲದ ಕೆಲಸ ಅದು ನಮ್ಮನ್ನು ಬಂಧನಕ್ಕೆ ಒಳಪಡಿಸ್ತದೆ. ಪ್ರತಿಯೊಂದು ಕರ್ಮವನ್ನು ಯಜ್ಞ ಅಂತ ಹೇಳಿದರೆ ಹೋಮ ಮಾಡುವಂಥದ್ದು ಮಾತ್ರ ಯಜ್ಞ. ಪ್ರತಿಯೊಂದನ್ನು ಅರಿತು ಮಾಡುವ ಕೆಲಸವನ್ನು ಯಜ್ಞ, ತಿಳಿದು ಮಾಡುವಂಥದ್ದನ್ನು ಯಜ್ಞ ಅಂತ ಹೇಳ್ತಾರೆ. ಪ್ರತಿಯೊಂದು ಕರ್ಮವನ್ನು ಯಜ್ಞ ಕರ್ಮವನ್ನಾಗಿ ಪರಿವರ್ತನೆ ಮಾಡಬೇಕು. ಆ ಕಾರಣಕ್ಕೋಸ್ಕರ ಕೃಷ್ಣ ಒಂದು ಚಕ್ರವನ್ನು ನಮಗೆ ಹೇಳಿಕೊಟ್ಟ. ಅನ್ನಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯಃ ಯಜ್ಞಕರ್ಮ ಸಮದ್ಭವ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ರುದ್ರಾಧ್ಯಾಯದಲ್ಲಿ ಒಂದು ಮಂತ್ರ ಸಾಲು ಬರ್ತದೆ. ಏತೇ ಸಹಸ್ರಮಯುತಾಂ ಪಾಶಾಮಧ್ರೋ ಮಧ್ಯಾಯ ಹಂತವೇ ತಾನ್ ಯಜ್ಞಸ್ಯ ಮಾಯಯಾ ಸರ್ವಾ ನಮಯನಾಮಹೇ ಮೃತ್ಯವೇ ಸ್ವಾಹ ಮೃತ್ಯವೇ ಸ್ವಾಹ. ಪ್ರತಿಯೊಬ್ಬರು ಮಾಡಬೇಕಾದ ಯಜ್ಞ, ಪ್ರತಿಕ್ಷಣವೂ ಮಾಡಬೇಕಾದ ಯಜ್ಞ. ಯಾಕೆ ಯಜ್ಞ ಮಾಡಬೇಕು ಅಂತ ಕೇಳಿದರೆ ಈ ಪ್ರಪಂಚ ನಡೀತಾ ಇರುವಂಥದ್ದು ಯಜ್ಞ ಕಾರ್ಯದಿಂದಾಗಿ. ಇವತ್ತು ನಮಗೆ ಗೊತ್ತಾಗಿರ್ಬೋದು, ನಮ್ಮ ಭಾರತ ದೇಶ ಸನಾತನ ಭಾರತೀಯ ಹಿಂದೂ ಪರಂಪರೆ ಯಾಕೆ ಸಹಸ್ರಮಾನದಿಂದ ಗಟ್ಟಿಯಾಗಿದೆ. ಪೂರ್ಣ ಮಹಾಕುಂಭ ಮೇಳದಲ್ಲಿ ನಾವು ಗಮನಿಸಿದ್ದೇವೆ. ಲಕ್ಷಾಂತರ ಸಾಧು ಸಂತರು, ನಾಗಾ ಸಾಧುಗಳು ಎಲ್ಲಿಂದ ಬಂದರೂ ಯಾರಿಗೂ ಗೊತ್ತಿಲ್ಲ, ಎಲ್ಲಿ ಹೋದರೂ ಯಾರಿಗೂ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಯಜ್ಞ ಮಾಡ್ತಾರೆ. ಯಜ್ಞ ಅಂದರೆ ಸಮಸ್ತ ಮಾನವ ಕೋಟಿಗೆ ಒಳ್ಳೆಯದಾಗ್ತದೆ. ಒಂದೇ ಉದ್ದೇಶ, ಬೇರೆ ಯಾವ ಉದ್ದೇಶವಲ್ಲ. ತಮಗೋಸ್ಕರ ಅವರು ಮಾಡುವಂತಹ ತಪಸ್ಸಲ್ಲ, ಇಡೀ ಮನುಷ್ಯ ಕೋಟಿಗೆ ಮಾಡುವಂತಹ ಇದು. ಅನ್ನಭವಂತಿ ಭೂತಾನಿ, ಸಕಲ ಜೀವರಾಶಿಗಳು ಬಾಳಬೇಕು, ಬೆಳಿಬೇಕು ಅಂತ ಏನು ಬೇಕು ನಮಗೆ? ಅನ್ನ ಬೇಕು. ಅನ್ನಭವಂತಿ ಭೂತಾನಿ, ಅನ್ನ ಬರಬೇಕಿದ್ರೆ ಅನ್ನ ಕೇವಲ ಅಕ್ಕಿಯಿಂದ ಮಾಡುವ ಅನ್ನ ಅಂತ ಆಹಾರ ಪದಾರ್ಥಗಳು ಬೆಳಿಬೇಕಿದ್ರೆ ಪರ್ಜನ್ಯಾದನ್ನ ಸಂಭವ, ಮಳೆ ಬರಬೇಕು. ಮಳೆ ಬಾರದೆ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಕಾಲಕಾಲಕ್ಕೆ ಮಳೆ ಬರಬೇಕಿದ್ರೆ ಸಜ್ಜನರಿದ್ದಾಗ ಮಾತ್ರ, ಒಳ್ಳೆಯ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾಗ ಮಾತ್ರ ಸಾಧ್ಯ. ಯಜ್ಞಾದ್ಭವತಿ ಪರ್ಜನ್ಯ, ಮಳೆ ಬರಬೇಕಿದ್ರೆ ಯಜ್ಞ ಕಾರ್ಯದಿಂದ ಮಳೆ ಬರ್ತದೆ. ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಕಾಲಕಾಲಕ್ಕೆ ಮಳೆ ಬರ್ತದೆ. ಯಜ್ಞ ಕರ್ಮ ಸಮದ್ಭವ, ಯಜ್ಞ ಅಂತ ಹೇಳಿದರೆ ಅದು ಕರ್ಮದ ಮೂಲಕ ಆಗುವಂಥದ್ದು. ಒಳ್ಳೆಯ ರೀತಿಯಲ್ಲಿ ಕರ್ಮಯೋಗದಲ್ಲಿದ್ದುಕೊಂಡು ಮಾಡುವ ಕರ್ಮವೇ ಅದು ಯಜ್ಞವಾಗಿದೆ. ಕರ್ಮ ಬ್ರಹ್ಮೋದ್ಭವ ವಿದ್ಯೆ. ಕರ್ಮ ಹೇಗೆ ಮಾಡಬೇಕು ಅಂತ ಕೇಳಿದರೆ ವೇದಶಾಸ್ತ್ರಗಳು ಏನು ಹೇಳಿದರೆ
ಉಪನಿಷತ್ತಲ್ಲಿ ಹೇಳದೇ ಇದ್ದಿದ್ದು ಶಾಸ್ತ್ರದಲ್ಲಿ ಹೇಳಿದ್ದಕ್ಕಿಂತಲೂ ವ್ಯತಿರಿಕ್ತವಾಗಿ ಮಾಡಿದರೆ ಅದು ಕರ್ಮವಾಗುವುದಿಲ್ಲ. ಯಜ್ಞ ಕರ್ಮ ಸಮುದ್ಭವ ಕರ್ಮ ಬ್ರಹ್ಮೋದ್ಭವಂ ವಿದ್ಯೆ ಬ್ರಹ್ಮಾಕ್ಷರ ಸಮುದ್ಭವಂ. ಬ್ರಹ್ಮ ಹೇಳಿದ್ರೆ ವೇದ, ವೇದ ಎಲ್ಲಿಗೆ ಬಂತು ಅಂತ ಕೇಳಿದ್ರೆ ಭಗವಂತ ಅಂತ ಬಂತು. ಅಕ್ಷರ, ಅಕ್ಷರ ಅಂತ ಹೇಳಿದ್ರೆ ನಾಶವಿಲ್ಲದೆ ಇರುವಂಥದ್ದು. ಎಲ್ಲವೂ ನಾಶವಾದರೆ ಮತ್ತು ಅಲ್ಲಿ ಏನೋ ಇರಬೇಕಲ್ವ, ಆ ಮತ್ತು ಇರುವಂಥದ್ದು ಪರಬ್ರಹ್ಮ ವಸ್ತು. ಅವನಿಂದ ಬಂದಿರುವಂಥದ್ದು ವೇದಗಳು. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಆದ್ದರಿಂದ ನಾವು ಮಾಡುವಂತಹ ಕರ್ಮಗಳು ಅದು ಯಜ್ಞದಲ್ಲಿ ಪ್ರತಿಷ್ಠಾಪನೆಯಾಗಬೇಕು. ಮಾಡುವ ಕೆಲಸಗಳು ಪ್ರತಿ ಸಂದರ್ಭದಲ್ಲೂ ಒಳ್ಳೆಯ ಕೆಲಸಗಳನ್ನಾಗಿ ಪರಿವರ್ತಿಸಿದರೆ ಮಾತ್ರ ಈ ಚಕ್ರ ಏನಿದೆ ಅದು ಅವ್ಯಾಹತವಾಗಿ ಮುಂದುವರಿತಾ ಹೋಗ್ತದೆ, ಅದು ಭಿನ್ನವಾಗುವುದಿಲ್ಲ. ನಮ್ಮ ಹಿರಿಯರೆಲ್ಲ ಈ ಪರಂಪರೆಯನ್ನು ನಡೆಸಿಕೊಂಡಿರುವ ಕಾರಣಕ್ಕೋಸ್ಕರ ಇವತ್ತು ಈ ರೀತಿಯಲ್ಲಿ ನಮ್ಮ ವಾತಾವರಣ ಇದೆ. ಕಾಲ ಕಾಲಕ್ಕೆ ಮಳೆ ಬೆಳೆ ಆಗ್ತಾ ಇದೆ. ಈ ಪ್ರಕೃತಿಗೆ ಒಂದು ನಿಯಮ ಅಂತ ಇದೆ. ಈ ನಿಯಮ ಇಲ್ಲದೆ ಪ್ರಕೃತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ಒಂದು ನಿಯಮ. ಈ ಪ್ರಕೃತಿಯ ನಿಯಮ ಏನು ಅಂತ ಕೇಳಿದರೆ ಈ ಸೃಷ್ಟಿಯ ಚಕ್ರ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಪ್ರವರ್ತಿಸ್ತಾ ಇರಬೇಕು ಅಂತಾದರೆ ಇಲ್ಲಿರುವಂತಹ ವಿಶೇಷವಾಗಿ ಮನುಷ್ಯರಿಗೆ ಜವಾಬ್ದಾರಿ ಇದೆ. ಅದನ್ನು ಹೇಳ್ತಾನೆ, ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ವಕಲ್ಪಿಷೈ ಭುಂಜತೆ ತ್ವಕಂ ಪಾಪ ಏ ಪಚಂತ್ಯಾತ್ಮ ಕಾರಣ. ಯಜ್ಞ ಮಾಡಿ ಎಲ್ಲದನ್ನು ಸ್ವೀಕಾರ ಮಾಡಬೇಕು. ತಾನು ಕೆಲಸ ಮಾಡಿ ಗಳಿಸಿದ್ದರಿಂದ ಒಂದು ಪಾಲನ್ನು ದಾನ ಮಾಡಿ ಮತ್ತೆ ಉಳಿದನ್ನು ನಾನು ಆಹಾರ ಸೇವನೆ ಮಾಡಬೇಕು. ಆಗ ಈ ಚಕ್ರ ಸರಿಯಾದ ರೀತಿಯಲ್ಲಿ ಮುಂದುವರಿಯುತ್ತದೆ. ಏನೋ ಪ್ರವರ್ತಿತ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಯಾರು ಈ ರೀತಿಯ ಚಕ್ರದಲ್ಲಿ ಸರಿಯಾದ ಪಾತ್ರತ್ವವನ್ನು ನಿರ್ವಹಿಸುವುದಿಲ್ಲವೋ ಅವನು ಮಹಾಪಾಪಿಯಾಗಿದ್ದಾನೆ. ಈ ಚಕ್ರ ಯಾವುದನ್ನು ಕೃಷ್ಣ ಉಲ್ಲೇಖ ಮಾಡಿದ್ದಾನೆ, ಆ ಚಕ್ರದಲ್ಲಿ ನನ್ನ ಪಾತ್ರತ್ವದ ಎಚ್ಚರ ನನಗಿದ್ದಾಗ ಈ ಚಕ್ರ ಸರಿಯಾದ ರೀತಿಯಲ್ಲಿ ಪ್ರವರ್ತಿಸಲಿಕ್ಕೆ ನನ್ನ ಕೊಡುಗೆ ಏನು ಅನ್ನುವಂಥದ್ದನ್ನು ಪ್ರಶ್ನಿಸಿಕೊಂಡು ಕೆಲಸ ಮಾಡಿದರೆ ನಾನು ಆ ಚಕ್ರದ ಒಂದು ಭಾಗವಾಗ್ತೇನೆ. ಇಲ್ಲ ಅಂತಾದರೆ ನಾನು ಮಹಾಪಾಪಿ ಆಗ್ತೇನೆ. ಒಂದು ಕಾಡಿಗೆ ಬೆಂಕಿ ಬಿದ್ದಾಗ ಒಂದು ಸಣ್ಣ ಹಕ್ಕಿಗಳೆಲ್ಲ ಹಾಗೆ ಆಚೆ ಈಚೆ ಹೋದರು. ಆದರೆ ಕಾಡಿನ ಪ್ರಾಣಿಗಳೆಲ್ಲ ಸಾಯಲಿಕ್ಕೆ ಆರಂಭ ಆಗ್ತದೆ. ಒಂದು ಸಣ್ಣ ಹಕ್ಕಿ ಒಂದು ಕಡೆಯಿಂದ ಒಂದಷ್ಟು ಜನರು ಆ ಬೆಂಕಿಯನ್ನು ನಂದಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಹಕ್ಕಿ ನೀರಲ್ಲಿ ಮುಳುಗುತ್ತದೆ, ನೀರನ್ನು ಚಿಮುಕಿಸ್ತದೆ, ರೆಪ್ಪೆಯನ್ನು ಬರೆದು ನೀರಲ್ಲಿ ಮುಳುಗುತ್ತದೆ, ಮೇಲೆ ಬಂದು ಆ ಬೆಂಕಿ ಮೇಲೆ ಬಂದು ರೆಪ್ಪೆಯನ್ನು ಪಡೆಯುತ್ತದೆ, ನೀರು ಬೀಳುತ್ತದೆ. ದೊಡ್ಡ ಗಿಡಕ್ಕೆ ಬಂದು ಕೇಳ್ತದೆ, ನಿನಗೆ ಹುಚ್ಚು ಹಿಡಿದಿದೆಯಾ? ನೀನು ಈ ರೆಕ್ಕೆ ಬಂದು ಬೀಳುವಂತಹ ನೀರಿನಿಂದ ಈ ಬೆಂಕಿ ನಂದಿ ಹೋಗ್ತದೆ ಅನ್ನುವಂತಹ ಭರವಸೆ ನನಗಿದೆಯಾ ಅಂತ. ಆ ಹಕ್ಕಿ ಆಗಿ ಹೇಳ್ತದೆ, ನನಗೆ ಗೊತ್ತಿದೆ ಈ ಬೆಂಕಿಯನ್ನು ನಂದಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಆದರೆ ಒಂದಷ್ಟು ನನಗೆ ನಂದಿಸ್ತಾ ಇದ್ದಾರೆ, ಅವರ ಜೊತೆ ನಾನು ಇದ್ದೇನೆ ಎನ್ನುವ ಧೈರ್ಯ ಹೊರತುಗಳಿಗೆ ನಾನು ಈ ಕೆಲಸ ಮಾಡ್ತೇನೆ. ಇದು ಕರ್ಮಯೋಗ. ಈ ಪ್ರವರ್ತದ ಚಕ್ರದಲ್ಲಿ ನಾನು ಒಂದಾಗುವಂತಹ ಕಲೆ. ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ವ ಕಿಲ್ಪಿಷೈ ಭುಂಜತೆ ತ್ವಕಂ ಪಾಪ ಏ ಪಚಂತ್ಯಾತ್ಮ ಕಾರಣ. ತನ್ನ ಸ್ವಾರ್ಥಕ್ಕೋಸ್ಕರ ಯಾರು ಅಡಿಗೆ ಮಾಡ್ತಾನೆ ಅದು ಮಹಾಪಾಪಿ. ತಾನು ಮಾತ್ರ ಸೇವನೆ ಮಾಡಬೇಕು. ನಾನು ನನ್ನ ಹೆಂಡತಿ, ನಾನು ನನ್ನ ಗಂಡ, ನನ್ನ ಮಕ್ಕಳು ಮಾತ್ರ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅನ್ನುವ ಸ್ವಭಾವ ಇದ್ದವರು ನಾನು ಮಹಾಪಾಪಿ. ಯಜ್ಞಶಿಷ್ಟಾಶನ ಸಂತೋ ಮುಚ್ಚಂತೆ ಸರ್ವಕಲ್ಪಿಷೈ. ಯಾರು ಯಜ್ಞಕರ್ಮದ ಮೂಲಕ ಗಳಿಸಿದ್ದನ್ನು ಸ್ವಲ್ಪ ದಾನ ಮಾಡಿ ತಾನು ಸೇವನೆ ಮಾಡ್ತಾನೆ ಅವನು ಮೇಲ್ಮಟ್ಟಕ್ಕೆ ಹೋಗ್ತಾನೆ. ಒಬ್ಬ ದೊಡ್ಡ ವ್ಯಾಪಾರಿ ಕಾಡಿನಲ್ಲಿ ಹೀಗೆ ಹೋಗ್ತಾ ಇರಬೇಕಿದ್ರೆ ಒಬ್ಬ ಸಂತನ ಪರಿಚಯ ಇರ್ತದೆ ಅವನಿಗೆ. ಸಂಜೆ ಹೊತ್ತು ಸಂತನ ಹೊಟ್ಟಿಗೆ ಕುರಿತು ಊಟ ಮಾಡುವ ಅವಕಾಶ ಅವನಿಗೆ ಸಿಗ್ತದೆ. ಸಂತನು ತನ್ನ ಬಟ್ಟಲನ್ನು ಹೊರಗೆ ಒಂದು ಇಷ್ಟು ದೊಡ್ಡ ಕಲ್ಲು ಅವರ ಚೀಲದಿಂದ ಹೊರಗೆ ಬಿಟ್ಟು ಬಿಡ್ತದೆ. ವ್ಯಾಪಾರಿ ಗಮನಿಸ್ತಾರೆ, ಇದು ಕಲ್ಲು ಅಂತ್ಯಂತ ಕಲ್ಲಲ್ಲ, ಕೊಟ್ಟಿದ್ದರ ಬೆಲೆ ಬಾಳುವ ಕಲ್ಲು ಅಂತ ಈ ಸಂತನಿಗೆ ಆಗಿದೆ ಯೋಚನೆ ಮಾಡಿ ಕೇಳ್ತಾನೆ, ಸ್ವಾಮಿ ಈ ಕಲ್ಲು ನನಗೆ ಕೊಡ್ತೀರಾ ಅಂತ. ಬೇಕಪ್ಪ ತುಂಬ ಜನರೆಲ್ಲ ಚೀಲದಲ್ಲಿ ನನಗೆ ಉಪದ್ರ ಆಗ್ತಾಯಿದೆ ಅಂತ ಅವನಿಗೆ ಭಾರಿ ಖುಷಿ ಆಯಿತು. ತಗೊಂಡು ಊರಿಗೆ ಹೋದ. ನೋಡಿಬಿಟ್ರೆ ಕೊಟ್ಟಂಥ ಮೂಲ್ಯ ಇರುವ ಕಲ್ಲದು, ಅದನ್ನು ಮಾರಿಬಿಟ್ಟು ಅಷ್ಟು ಸಂಪತ್ತನ್ನು ಸಂಗ್ರಹ ಮಾಡ್ತಾನೆ. ಒಂದು ವರ್ಷ ಕೇಳಬೇಕು, ಮತ್ತೆ ದಾರಿಯಲ್ಲಿ ಹೋಗಬೇಕಿದ್ರೆ
ಅದೇ ಸಂತರು ಸಿಗ್ತಾನೆ. ಅದೇ ಸಂತರು ಸಿಕ್ಕಿದಾಗ ಈ ವ್ಯಾಪಾರಿ ಕೇಳಿರ್ತಾನೆ, ಸಂತರೆ ನೀವು ಅವತ್ತು ನಮಗೆ ಕಲ್ಲು ಕೊಟ್ಟಿದ್ರಿ, ಹೌದಾ? ಆ ಕಲ್ಲು ಅತ್ಯಂತ ಕಲ್ಲಲ್ಲ, ಕೋಟ್ಯಂತರ ಮೌಲ್ಯದ ಕಲ್ಲದು. ದೊಡ್ಡ ಕಲ್ಲನ್ನು ಕೊಟ್ಟು ನನಗೆ ದೊಡ್ಡ ಲಾಭ ಮಾಡಿದ್ದೀನಿ, ಹೌದಾ? ಒಂದು ನಿಮಿಷ ನನಗಾಗಲಿ, ಇನ್ನೊಂದಿದ್ರೆ ಹುಡುಕ್ತಾರೆ ಅಂತ ಹೇಳಿ ಚೀಲಕ್ಕೆ ಕೈ ಹಾಕ್ತಾರಂತೆ. ಅವರು ಚೀಲ ಕೈ ಹಾಕಿ ಹುಡುಕ್ತಾರೆ, ಇನ್ನೊಂದಿದ್ರೆ ಕೊಟ್ಟು ಬಿಡುವ ಇವರಿಗೆ ಅಂತ. ನಮ್ಮ ಸ್ವಭಾವ ಹೇಗಿರಬೇಕು ಅಂತ ಕೇಳಿದರೆ ಈ ರೀತಿ ಇರಬೇಕಾಗ್ತದೆ. ಅದು ಸಹಜವಾದ ಕರ್ಮ ರೋಗವಾಗ್ತದೆ. ಇದು ನನ್ನದಲ್ಲ ಅನ್ನಂತಹ ಸದಾಕಾಲ ಎಚ್ಚರಾವಸ್ಥೆ ಇರಬೇಕಾಗ್ತದೆ. ಆಗ ನಾವು ಈ ಪ್ರಕೃತಿಯ ಜೊತೆಗೆ ಬಂದಾಗ್ತಾ ಹೋಗ್ತೇವೆ. ಇಲ್ಲಾಂತಂದರೆ ಮುಚ್ಚಂತೆ ಸರ್ವ ಕೆಲ್ಪಿಷೈ ಭುಂಜತೆ ಪಾಪ ಏ ಪಚಂತೆ ಆತ್ಮಕಾರಣ ಕರ್ಮಣೈವ ಹಿ ಸಂಸಿದ್ಧೆ ಮಾ ಸ್ಥಿತಾನಕಾದಯ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಕರ್ಮ ಮಾಡಲಿಕ್ಕೆ ಹೇಳುವಂಥದ್ದು ನನಗೆ ಮಾತ್ರವಲ್ಲ, ಹಿಂದಿನ ಕಾಲದಿಂದಲೇ ಜನಕಾದಿ ಮಹಾರಾಜರು ಈ ರೀತಿಯ ಕರ್ಮವನ್ನು ಮಾಡ್ತಾ ಬಂದಿದ್ದಾರೆ. ಕರ್ಮ ತ್ಯಾಗದ ಮೂಲಕ ಕರ್ಮ ಮಾಡಿದರು. ಇಡೀ ಭಗವದ್ಗೀತೆಯಲ್ಲಿ ನಾವು ಗಮನಿಸಬೇಕು. 1ನೇ ಅಧ್ಯಾಯ ಬಿಟ್ಟರೆ 1ನೇ ಅಧ್ಯಾಯದಲ್ಲಿ ಒಂದಷ್ಟು ಜನರ ಹೆಸರುಗಳು ಬರ್ತವೆ ಅರ್ಜುನ ವಿಷಾದ ಯೋಗದಲ್ಲಿ. 2ನೇ ಅಧ್ಯಾಯದಿಂದ ಮೊದಲುಗೊಂಡು ಕಟ್ಟ ಕಡೆಯ ಅಧ್ಯಾಯದವರೆಗೆ ಯಾರ ಹೆಸರು ಬರುವುದಿಲ್ಲ. ಬರುವಂಥದ್ದು ಒಂದೇ ಹೆಸರು, ಜನಕ ಮಹಾರಾಜನದ್ದು ಮಾತ್ರ. ಜನಕಾದಯ ಅಂತ ಹೇಳ್ತಾರೆ. ಒಬ್ಬ ಅರಸ ಹೇಗಿರಬೇಕು ಅಂತ ಕೇಳಿದ್ರೆ ಅದಕ್ಕೆ ಮಾದರಿಯಾಗಿ ಜನಕ ಮಹಾರಾಜನನ್ನು ಇರುವಂಥದ್ದು. ಆ ಕಾರಣಕ್ಕೋಸ್ಕರ ಜನಕಾದಿ ಮಹಾರಾಜರು ಇದೇ ರೀತಿಯ ಕರ್ಮವನ್ನು ಮಾಡ್ತಾ ಬಂದವರು. ಆದ್ದರಿಂದ ನೀವು ಇದನ್ನು ಪಾಲನೆ ಮಾಡಬೇಕು. ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ಬರ್ತದೆ. ಶ್ರೇಷ್ಠವಾದ ವ್ಯಕ್ತಿಗಳು ಏನು ಮಾಡ್ತಾರೆ, ಇಡೀ ಸಮಾಜ ಅದನ್ನು ಅನುಸರಿಸ್ತದೆ. ಶ್ರೇಷ್ಠ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಿಗೆ ಜವಾಬ್ದಾರಿ ಇದೆ ಅನ್ನುವಂಥದ್ದು ಈ ಕಾರಣಕ್ಕೋಸ್ಕರ. ತಾನು ತನಗೋಸ್ಕರ ಮಾಡುವಂತಹ ಕೆಲಸ ಅಲ್ಲ. ಲೋಕ ಸಂಗ್ರಹವೇ ಪಾಪಿ ಸಂಪಶ್ಚಂಕತ್ತು ಮರ್ಹಸಿ. ಅನೇಕ ಉದಾಹರಣೆಗಳು ನಮಗೆ ಸಿಗ್ತವೆ. ಸಾಲು ಮರದ ತಿಮ್ಮಕ್ಕ, ನಾವೆಲ್ಲ ಹೆಸರು ಕೇಳ್ತಾ ಇದ್ದೇವೆ. ಸಾಲು ಮರದ ತಿಮ್ಮಕ್ಕ ಎಷ್ಟು ಗಿಡಗಳನ್ನು ನೆಟ್ಟಿದ್ದಾರೆ, ಎಷ್ಟು ಬೆಳೆಸಿದ್ದಾರೆ, ಯಾರಿಗೋಸ್ಕರ ಬೆಳೆಸಿದ್ದು? ಇದು ಕರ್ಮ. ಲೋಕ ಸಂಗ್ರಹವೇ ಪಾಪಿ. ಹರೇಕಳ ಹಾಜರ ಶಾಲೆ ಕಟ್ಟಿಸಿದ್ರು. ಯಾರಿಗೋಸ್ಕರ ಕಟ್ಟಿಸಿದ್ರು? ಅವರಿಗೆ ಈ ಕಲಿಬೇಕು ಅಂತ ಅಲ್ಲ. ಲೋಕ ಸಂಗ್ರಹವೇ ಪಾಪಿ ಸಂಪಶ್ಯಂಕತ್ತು ಅರ್ಹತೆ. ಆದ್ದರಿಂದ ಶ್ರೇಷ್ಠ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಹೇಗೆ ಕರ್ಮ ಮಾಡಬೇಕು, ಆ ಎಚ್ಚರ ಆ ಸ್ಥಾನದಲ್ಲಿರುವವರಿಗೆ ಬೇಕಾಗ್ತದೆ. ತನ್ನ ಸ್ವಾರ್ಥಕ್ಕೋಸ್ಕರ ಮಾಡುವಂಥದ್ದಲ್ಲ. ಆ ಕಾರಣಕ್ಕೋಸ್ಕರ ಈ ಶ್ಲೋಕ ಅತ್ಯಂತ ಮಹತ್ವ. ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ಬರ್ತದೆ. ತನಗೋಸ್ಕರ ಕರ್ಮ ಮಾಡುವಂಥದ್ದಲ್ಲ, ಇದು ಸಮಷ್ಟಿಯ ಭಾವವನ್ನಿಟ್ಟುಕೊಂಡು ಕೆಲಸ ಮಾಡಬೇಕು. ಸ್ವಾರ್ಥ ಭಾವನೆಯನ್ನು ಬಿಟ್ಟು ಕೆಲಸ ಮಾಡಬೇಕು. ಆಗ ನಾವು ಮೇಲ್ಮಟ್ಟಕ್ಕೆ ಶ್ರೇಷ್ಠ ವ್ಯಕ್ತಿಗಳಾಗ್ತೇವೆ. ತೃಪ್ತಿಯರಿಯದ ವಾಂಛೆ ಜೀರ್ಣಿಸದ ಭಕ್ತಿ ಬಲು ಗುಪ್ತದಲ್ಲಿ ಕೊಳೆಯುತ್ತೆ ವಿಷಬೀಜವಾಗಿ ವ್ಯಕ್ತಗೊಳಿಸುವುದು ಜೀವ ತುಲ್ಮಾದ ತಾಪಗಳ ಸುಪ್ತವಂತಿಹುದಿಚ್ಛೆ ಮಂಕುತಿಮ್ಮ. ತೃಪ್ತಿ ಬೇಕು ನಮಗೆ. ನಾವು ಮಾಡುವಂತಹ ಕೆಲಸ ಮತ್ತು ಅದರಿಂದ ಪಡೆದಂತಹ ಫಲದಲ್ಲಿ ನಮಗೆ ತೃಪ್ತಿ ಬೇಕಾಗಿದೆ. ಫಲಾಪೇಕ್ಷೆ ಇಡದೆ ಕರ್ಮ ಮಾಡಿದಾಗ ಅತೃಪ್ತಿ ಸಹಜವಾಗಿ ಬರ್ತದೆ. ತೃಪ್ತಿಯರಿಯದ ವಾಂಛೆ ಜೀರ್ಣಿಸದ ಭಕ್ತಿ ಬಂದು ಗುಪ್ತದಲ್ಲಿ ಕೊಳೆಯುತ್ತೆ ವಿಷಬೀಜವಾಗಿ. ಅದು ವಿಷಬೀಜವಾಗಿ ಕೆಲಸ ಮಾಡ್ತದೆ. ಆದ್ದರಿಂದ ಸಮಷ್ಟಿ ಭಾವದಿಂದ ನಾವು ಕೆಲಸ ಮಾಡದೇ ಇದ್ದರೆ ಇಡೀ ಸಮಾಜಕ್ಕೆ ಅದು ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತದೆ. ಆ ಸೃಷ್ಟಿ ಚಕ್ರದಲ್ಲಿ ನಾವು ಹೊರಗೆ ಉಳಿದಿರುತ್ತೇವೆ. ಈ ಹಿನ್ನೆಲೆಯಲ್ಲಿ ಕರ್ಮ ಮಾಡಬೇಕು. ನೀನು ಬೇಡ ಅಂತಂದು ಕರ್ಮ ಮಾಡಬೇಕು ಅನ್ನುವಂಥದ್ದನ್ನು ಉದ್ಧರಿಸಿದ ಆನಂದವೇ. ಆದ್ದರಿಂದ ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾತ್ಮೋತಿ ಪುರುಷಃ. ತಸ್ಮಾದಸಕ್ತ ಸತತಂ, ಆಸಕ್ತಿಯನ್ನು ಬಿಟ್ಟು ಬಿಟ್ಟು, ಫಲಾಪೇಕ್ಷೆ ಅಂಟನ್ನು ಬಿಟ್ಟು ಬಿಟ್ಟು ಕೆಲಸ ಹೇಗೆ ಮಾಡಬೇಕು ಅಂತ ಹೇಳಿದರೆ ಫಲದ ಆಸಕ್ತಿಯ ಅಂಟನ್ನು ಬಿಟ್ಟು. ಹಲಸಿನಕಾಯಿ ಕೊಯ್ಯಬೇಕಿದ್ರೆ ಕೈಗೆ ಏನು ಹಚ್ಚುತ್ತೇವೆ ನಾವು? ಎಣ್ಣೆ ಹಚ್ಚುತ್ತೇವೆ. ಯಾಕೆ ಎಣ್ಣೆ ಹಚ್ಚುತ್ತೇವೆ? ಅಂಟು ಬಾರದು ಅಂತ. ಕೃಷ್ಣ ಹೇಳ್ತಾನೆ, ಕೆಲಸ
ಕೆಲಸ ಮಾಡುವಾಗಲೂ ಎಣ್ಣೆ ಹಚ್ಚಬೇಕು. ಯಾವ ಎಣ್ಣೆ ಹಚ್ಚಬೇಕು ಅಂತ ಕೇಳಿದ್ರೆ ಫಲದ ಅಪೇಕ್ಷೆ ಇಲ್ಲ ಅನ್ನುವಂತಹ ಎಣ್ಣೆ, ನಿರಾಸಕ್ತಿ ಅನ್ನುವಂತಹ ಎಣ್ಣೆ. ಆ ಎಣ್ಣೆಯನ್ನು ಹಚ್ಚಿ ಶ್ರದ್ಧೆಯಿಂದ ಕೆಲಸ ಮಾಡಿ. ನಿನಗೆ ಬೇಕಾದ್ದು ನಿನ್ನ ಉದ್ದೇಶ ಸ್ಪಷ್ಟವಾಗಿದೆ. ಅಹಂಕಾರ ಬಿಟ್ಟು ಕೆಲಸ ಮಾಡು. ಫಲದ ಬಗ್ಗೆ ಆಸಕ್ತಿ ಇಡಬೇಡ. ನೀನು ಮಾಡುವ ಕೆಲಸ ನೀನು ಫಲಾಪೇಕ್ಷೆಯನ್ನು ಮಾಡುವ ಕೆಲಸಕ್ಕಿಂತಲೂ ಮಹತ್ವದ್ದಾಗಿರ್ತದೆ. ನಿನ್ನ ನಿರೀಕ್ಷೆಗಿಂತಲೂ ಹೆಚ್ಚಿನ ಫಲ ಅದರಲ್ಲಿ ಸಿಕ್ಕಿಯೇ ಸಿಗ್ತದೆ. ಆದ್ದರಿಂದ ಈ ಅಂಟನ್ನು, ಫಲಾಪೇಕ್ಷೆ ಆಗುವಂಥ ಅಂಟನ್ನು ತ್ಯಾಗ ಮಾಡಿದರೆ ಅದು ಪರಿಪೂರ್ಣವಾಗ್ತದೆ. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ ಅಸಕ್ತೋ ಹ್ಯಾಚರಂ ಕರ್ಮ ಪರಮಾತ್ಮೋತಿ ಪೌರುಷಃ. ಒಂದು ಭರವಸೆ ಕೊಟ್ಟು ಬಿಡ್ತಾನೆ ಕೃಷ್ಣ ನಮಗೆ ಗೀತೆ ಮಾಡುವ ಕೆಲಸ. ಭಗವದ್ಗೀತೆ ಯಾಕೆ ಬೇಕು ಅಂತ ಕೇಳಿದ್ರೆ ನಮಗೆ ಹೆಜ್ಜೆ ಹೆಜ್ಜೆಗೂ ಭರವಸೆ ತೋರಿಸ್ತಾನೆ ಕೃಷ್ಣ. ಅಸಕ್ತೋ ಹ್ಯಾಚರಂ ಕರ್ಮ, ಆಸಕ್ತಿ ರಹಿತವಾಗಿ ನೀನು ಕೆಲಸ ಮಾಡಿದರೆ ನಿನಗೆ ಭಗವಂತ ಸಿಕ್ಕಿಬಿಡ್ತಾನೆ. ಪರಮಾತ್ಮೋತಿ ಪುರುಷ, ಭಗವಂತನನ್ನು ಹೋಗಿ ಸೇರ್ತೀರಿ. ಭಗವಂತ ಹೊರಗಿರುವಂಥದ್ದು ನಮ್ಮ ಒಳಗೆ ಇರ್ತಾನೆ. ನಿನ್ನ ಒಳಗಿರುವಂಥವನು ಭಗವಂತ, ನಾನೇ ಇದ್ದೇನೆ ಅಂತ ಹೇಳಿ ಕೃಷ್ಣ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಮುಂದಿನ ಅಧ್ಯಾಯದಲ್ಲಿ ಬರ್ತದೆ, ಉಪದ್ರಷ್ಟಾನಂತಾಚ ಭಕ್ತ ಭೋಗ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರಃ. ನಿನ್ನ ಒಳಗಿರುವಂಥದ್ದು ಪರಮಾತ್ಮನೇ, ಬೇರೆ ಯಾರಲ್ಲ. ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡುವಾಗ ಬೇರೆ ಬೇರೆ ಅರ್ಥಗಳು ಬರ್ತಾ ಹೋಗ್ತಿಲ್ಲ. ಅಂದು ಇರುವ ಕೃಷ್ಣ ಹೇಳುವ ಒಂದೇ ಅರ್ಥ, ನಿನ್ನ ಒಳಗೂ ಇರುವಂಥ ಭಗವಂತ, ನಿನ್ನ ಹೊರಗೂ ಇರುವಂಥದ್ದು ಭಗವಂತ. ಎಲ್ಲರಡುತ್ತ ತನ್ನೊಳಗೆಲ್ಲರಿರುವವೋ ಎಲ್ಲೆಲ್ಲಿಯೂ ನೋಡಿ ನಡೆದು ನಗು ನಗುತ್ತ ಬೆಲ್ಲವಕ್ಕಾಗಿ ತನಗೆ ನಾಕಲ್ಲಾಗ ಬಲ್ಲವನೇ ಹುಟ್ಟನಲ ಮಂಕುತಿಮ್ಮ. ಅದ್ಭುತವಾದ ಮಾತು. ಎಲ್ಲರಡುತ್ತ ತನ್ನೊಳಗೆಲ್ಲರಿರುವವೋ, ಎಲ್ಲರಲ್ಲೂ ಇರುವಂಥದ್ದು ಭಗವಂತ. ಇದೇ ಭಗವಂತ ಪ್ರತಿಫಲವಾಗಿದ್ದಾನೆ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶಿನ. ಮತ್ತು ಯಾಕಪ್ಪ ಮೇಲೂ ಕೀಳು ಮಾಡ್ತೀವಿ? ಎಲ್ಲ ಕಡೆ ಸಮಾನವಾಗಿ ನೋಡಬೇಕು. ಸರ್ವತ್ರ ಸಮದರ್ಶನ. ಈ ಸತ್ಯದ ಅರಿವಾಗಬೇಕು. ಈ ಸತ್ಯದ ಅರಿವಾಗಬೇಕಂದ್ರೆ ಅದಕ್ಕಿರುವ ಮಾಧ್ಯಮ ಅದು ಕರ್ಮಯೋಗ. ಎಲ್ಲರಲ್ಲೂ ತಾನು ತನ್ನೊಳಗೆಲ್ಲರಿರುವವೋ ಎಲ್ಲೆಲ್ಲಿಯೂ ನೋಡಿ ನಡೆದು ನಗುತ್ತಾ ಬೆಲ್ಲವಕ್ಕಾಗಿ ತನಗೆ ತಾಕಲ್ಲಾಗ. ಇನ್ನೊಬ್ಬರ ಸುಖದಲ್ಲಿ ನಾವು ಸುಖ ಅನುಭವಿಸೋಕ್ಕೆ ಕಷ್ಟ ಇದೆಯಾ? ನಮಗೆ ಕಷ್ಟ ಇಲ್ಲ. ಸುಖವನ್ನು ಹಂಚಿಕೊಂಡ್ರೆ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ, ಹೌದಲ್ಲ? ಇನ್ನೊಬ್ಬರ ಸುಖ ಹಂಚಿಕೊಂಡ್ರೆ ಜಾಸ್ತಿ ಆಗ್ತದೆ. ಭಗವಂತನ ಸ್ವಭಾವ ಅಂತಲ್ಲ, ಇನ್ನೊಬ್ಬರ ದುಃಖವನ್ನು ತಾನು ಅನುಭವಿಸ್ತಾನೆ. ಇನ್ನೊಬ್ಬರ ಸುಖದಲ್ಲಿ ಒಂದಾಗುವಂಥದ್ದು ದೊಡ್ಡದಲ್ಲ, ಇನ್ನೊಬ್ಬರ ದುಃಖದಲ್ಲಿ ನನ್ನ ಮನಸ್ಸು ಕರಗತಾ ಇದೆ ಅಂತ ಹೇಳಿದರೆ ನಾನು ಏನೋ ಮೇಲಕ್ಕೆ ಹೋಗ್ತಾ ಇದ್ದೇನೆ. ಇದು ಉನ್ನತಿಯ ಒಂದು ಸಹಜ ಲಕ್ಷಣ. ಇನ್ನೊಬ್ಬರ ದುಃಖವನ್ನು ನಾವು ಅನುಭವಿಸುವಂಥ ಸ್ಥಿತಿಗೆ ನಾವು ತಲುಪ್ತೇವೆ ಅಂತ ಹೇಳಿದರೆ ಗೀತೆಯ ಮಾತನ್ನು ನಾವು ಪರಿಪಾಲನೆ ಮಾಡ್ತಾ ಇದ್ದೇವೆ. ಅರ್ಥಾತ್ ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತಿಯ ಸ್ವಭಾವ, ಕರ್ಮ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಅನುಭವದಲ್ಲೇ ಹೇಳಿಲ್ಲ. ಇದು ಯಾಕಂದರೆ ಪ್ರಕೃತಿಯ ಸ್ವಭಾವ. ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ನಾನು ಸುಮ್ಮನೆ ಇರ್ತೇನೆ ಅಂತ ಹೇಳಿದ್ರು ಪ್ರಕೃತಿ ನನ್ನಿಂದ ಕೆಲಸ ಮಾಡಿಸ್ತಾರೆ. ನೀನು ಅದು ಮಾಡಬೇಕು, ಇದು ಮಾಡಬೇಕು, ಮಾಡುವಂಥ ಕೆಲಸವನ್ನು ಬಂಧನಕ್ಕೆ ಇಡಬೇಕು, ಬಂಧನ ಬಿಡಬೇಕು. ಪ್ರಕೃತಿ ಸಹಜವಾಗಿ ಒಳಗಿಂದ ಕೆಲಸ ಮಾಡ್ತಾ ಇರ್ತಾರೆ. ಪ್ರಕೃತಿಯನ್ನು ಬಿಟ್ಟಿದ್ದಕ್ಕೆ ನಿಮಗೆ ಸಾಧ್ಯ ಇಲ್ಲ. ಆದ್ದರಿಂದ ಕೆಲಸ ಮಾಡುವಂಥದ್ದು ಮಾಡಬೇಕು. ಆದರೆ ನಿನಗೆ ಎಚ್ಚರ ಬೇಕು. ಯಾವ ಎಚ್ಚರ ಅಂತ ಎಲ್ಲೋ ಭಗವಂತನೇ ಇಟ್ಟುಬಿಟ್ಟದ್ದು ನಮ್ಮ ಒಳಗೆ. ನನಗೆ ಯಾವ ಎಚ್ಚರ ಬೇಕು ಅಂತ ಕೇಳಿದರೆ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ವಿಶ್ಲೇಷಣಾತ್ಮಕವಾದ ಬುದ್ಧಿಯ ಮೂಲಕ ವಿಮರ್ಶಾತ್ಮಕ ದೃಷ್ಟಿಕೋನವನ್ನು ಇಟ್ಟುಕೊಂಡು ಪ್ರವರ್ತಿಸುವಂಥದ್ದು, ಅದು ನಮ್ಮನ್ನೇ ಗೆಲ್ಲುವಂಥದ್ದು, ಅದು ನಮ್ಮನ್ನೇ ಗೆಲ್ಲುವಂಥದ್ದು. 3 ರೀತಿಯ ಪ್ರಕೃತಿಯನ್ನು ಮತ್ತು 14ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಸತ್ವ ರಜಾತಮ ಅಂತ ಹೇಳಿ ಆ 3 ಸ್ವಭಾವಗಳು ಯಾವ ರೀತಿ ಮನುಷ್ಯನನ್ನು ಬದಲಾವಣೆ ಮಾಡ್ತಾ ಹೋಗ್ತವೆ. ಆ ತಮೋಗುಣದಿಂದ ರಜೋಗುಣಕ್ಕೆ ಬರುವಂಥದ್ದು, ರಜೋಗುಣದಿಂದ
ಕಾರಣಕ್ಕೋಸ್ಕರ ಸಾರ್ವಕಾಲಿಕ ಅಂತ ಕೇಳಿದರೆ, ಯಾರಾದರೂ ಈ ಪ್ರಶ್ನೆ ನಮ್ಮನ್ನು ಕೇಳಿದರೆ, ಭಗವದ್ಗೀತೆ ಸನಾತನ ಭಾರತೀಯ ಪರಂಪರೆಯ ಶ್ರೇಷ್ಠ ಗ್ರಂಥ, ಯಾಕೆ ಶ್ರೇಷ್ಠ ಗ್ರಂಥ ಅನ್ನೋಂಥ ಪ್ರಶ್ನೆ ಕೇಳಿದರೆ ಸರಳವಾಗಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ಸಾಲು ನೆನಪಿದ್ರೆ ಸಾಕು. ಕೃಷ್ಣ ಗೀತೆಯಲ್ಲಿ ಹೇಳುವಂಥ ಒಂದೊಂದು ಮಾತು ಅವ ಹೇಳುವುದಿಲ್ಲ, ನಾನು ಹೇಳಿದಾಗ ನೀವು ನಡೀಬೇಕು ಅಂತ ಹೇಳುವುದಿಲ್ಲ ಕೃಷ್ಣ. ತ್ರೈಗುಣ್ಯಂಶಂಗೋ ವೇದ, ವೇದಗಳು, ಭಗವದ್ಗೀತೆ, ಉಪನಿಷತ್ತು ಎಲ್ಲವೂ ಹೇಳುವಂಥದ್ದು 3 ಗುಣಗಳು: ಸತ್ವ, ರಜ, ತಮ. ಈ 3 ಗುಣಗಳು ಪರ್ಮಿಟೇಷನ್ ಮತ್ತು ಕಾಂಬಿನೇಷನಲ್ಲಿ ಬೇರೆ ಬೇರೆ ಸ್ವಭಾವವನ್ನು ಉತ್ಪತ್ತಿ ಮಾಡ್ತಾರೆ. ಅದೆಲ್ಲ ಹೇಳಿದೆ. ನಿನ್ನ ಕೆಲಸ ಇರುವಂಥದ್ದು ಅದಲ್ಲ. ನಿಸ್ತ್ರೀಗುಣ್ಯೋ ಭವ ಅರ್ಜುನ. ಆ 3 ಗುಣಗಳನ್ನು ಮೀರಿದ ಒಂದು ಸ್ಥಿತಿ ಇದೆ, ಅದು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಅನುಭವಿಸಬೇಕು. ಆ ಸ್ಥಿತಿಗೆ ನೀವು ಬರಬೇಕು. ಅದು ಹಿಂದೂಗಳಾಗಲಿ, ಕ್ರೈಸ್ತರಾಗಲಿ, ಮುಸಲ್ಮಾನರಾಗಲಿ, ಯಾರಾದರೂ ಪರಮಸಿದ್ಧಿಯನ್ನು ಪಡೆಯಬೇಕಿದ್ರೆ ಈ ಸ್ಥಿತಿಯನ್ನು ತಲುಪಿದಾಗ ಮಾತ್ರ ಸಾಧ್ಯವಾಗ್ತದೆ. ಆ ಸ್ಥಿತಿಯನ್ನು ಉಲ್ಲೇಖ ಮಾಡಿದ ಭಗವದ್ಗೀತೆ, ಕೃಷ್ಣ ವೇದಕ್ಕೆ ಕಟ್ಟಿ ಹಾಕ್ಕೊಳ್ಬೇಡಪ್ಪ, ಸತ್ವಗುಣ ಒಳ್ಳೆಯದು, ಆದರೂ ಅದು ಒಂದು ಬಂಧನ. ಸತ್ವಗುಣ ಒಳ್ಳೆಯದು, ಆದರೆ ಅದು ಒಂದು ಬಂಧನವೇ. ಅದರಿಂದ ಬಿಡುಗಡೆ ಹೊಂದಬೇಕಿದ್ದರೆ ಅದು ನಿನ್ನ ಕೈಯಲ್ಲಿದೆ. ಕನ್ನಡದ ಎಲ್ಲ ಶ್ಲೋಕಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಕಷ್ಟ. ಉಳಿದಿರುವ ಒಂದು 10 ನಿಮಿಷದಲ್ಲಿ ಉಪಸಂಹಾರದ ಭಾಗವನ್ನು ಪ್ರಸ್ತುತಪಡಿಸಲು ಮಾತನ್ನು ಮುಗಿಸಲಿಕ್ಕಿದ್ದೇನೆ. ನಮಗೆ ಮನಸ್ಸಲ್ಲಿ ಬರುವಂತಹ ಸಂದೇಹಗಳು ಅರ್ಜುನನಿಗೆ ಬರ್ತದೆ. ಹಾಗಾದರೆ ಯಾಕೆ ಇಷ್ಟೆಲ್ಲ ಕೆಟ್ಟ ಕೆಲಸಗಳನ್ನು ಜನಸಾಮಾನ್ಯರು ಮಾಡ್ತಾರೆ, ತಪ್ಪುಗಳನ್ನು ಯಾಕೆ ಮಾಡ್ತಾರೆ? ಅದಕ್ಕೇನ ಪ್ರಜುಕ್ತೋ ಯಂ ಪಾಪಂ ಚರತಿ ಪೌರುಷಃ ಅನಿಚ್ಛನ್ನಪಿ ಭಾಷಣೇಯ ಬಲಾದಿವ ನಿಯೋಜಿತ. ಒಳ್ಳೆಯದು ಮಾಡಬೇಕು ಅನ್ನುವಂಥದ್ದು ಗೊತ್ತಿದೆ, ಅದಕ್ಕಿಂತ ಯಾಕೆ ಮಾಡ್ತಾನೆ? ಎಲ್ಲವೂ ನೀನು ಹೇಳಿದ ಸರಿ ಒಪ್ಪಿಕೊಂಡು ಈ ಸಂದೇಹಕ್ಕೆ ನನಗಾದ ಉತ್ತರ ನನಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಈ ಜನರು ತಪ್ಪು ಮಾಡ್ತಾರೆ? ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶನ ಮಹಾ ವಿದ್ಯೇನ ವಿಧ ವೈರಿಣಂ. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ. ಕಾಮ ಮತ್ತು ಕ್ರೋಧ ಇವೆರಡು ಗುಣಗಳು ರಜಸ್ಸಿನಿಂದ ಉತ್ಪತ್ತಿಯಾಗಿರುವಂತಹ ಗುಣಗಳು. ಇವು ನಮ್ಮಿಂದ ಕೆಟ್ಟ ಕೆಲಸಗಳನ್ನು ಮಾಡಿಸ್ತಾ ಹೋಗ್ತವೆ. ನಾವು ಇಚ್ಛೆ ಇಲ್ಲದಿದ್ದರೂ ಈ 2 ಗುಣಗಳಿಗೆ ಕಟ್ಟಿ ಹಾಕಿದ ಕಾರಣಕ್ಕೋಸ್ಕರ ಕೆಟ್ಟ ಕೆಲಸಗಳನ್ನು ಮಾಡ್ತೇವೆ. ಕಾಮ ಮತ್ತು ಕ್ರೋಧ, ಇದರಿಂದ ಬಿಡುಗಡೆ ಹೇಗೆ ಮಾಡುವಂಥದ್ದು? ಇದರ ಒಳಗೆ ಜ್ಞಾನ ಸೇರಿಕೊಂಡಿರುವಂಥದ್ದು. ಧೂಮೇನಾವ್ರಿಯತೆ ವನ್ನಿಃ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಃ ತಥಾ ತೇನೇದಮಾವೃತಂ. ಪ್ರತಿಯೊಬ್ಬರಲ್ಲೂ ಜ್ಞಾನ ಇದೆ. ಜ್ಞಾನ ಇಲ್ಲದೆ ಇರುವಂಥ ವ್ಯಕ್ತಿ ಪ್ರಪಂಚದಲ್ಲಿ ಯಾರೂ ಇಲ್ಲ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮದ್ದ ಸ್ಮೃತಿ ಜ್ಞಾನ ಮಪೋಹನಂಚ. 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಕೃಷ್ಣ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ. ಪ್ರತಿಯೊಬ್ಬರ ಹೃದಯದಲ್ಲೂ ಭಗವಂತ ಇರುವ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಜ್ಞಾನ ಇದೆ. ಮತ್ತಃ ಸ್ಮೃತಿ ಜ್ಞಾನ ಅಪೋಹನಂಚ. ಸ್ಮರಣಶಕ್ತಿ, ಜ್ಞಾನಶಕ್ತಿ ಮತ್ತು ಮರೆವಿನ ಶಕ್ತಿ, ಇವು 3 ಪ್ರತಿಯೊಬ್ಬರಲ್ಲೂ ಇರ್ತದೆ. ಅದು ಪ್ರಕಟಗೊಳ್ಳುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಧೂಮೇನಾವ್ರಿಯತೆ ವನ್ಯರ್ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಃ ತಥಾ ತೇನೇದಮಾವೃತಂ. ಈ ಜ್ಞಾನವನ್ನು ಆವರಿಸಿಕೊಂಡಿರುವಂತಹ 3 ಯಾವುದು 3 ಅಂತ ಕೇಳಿದ್ರೆ, ಧೂಮೇನಾವ್ರಿಯತೆ ವನ್ನಿಃ. ಯಾವ ರೀತಿ ಬೆಂಕಿ ಒಳಗಿದ್ದಾಗ ಹೊಗೆ ಆ ಬೆಂಕಿಯನ್ನು ಆವರಿಸಿಕೊಂಡಿರ್ತದೋ, ಜ್ಞಾನವನ್ನು ಈ ಕೆಟ್ಟ ಗುಣಗಳು ಆವರಿಸಿಕೊಂಡಿರ್ತವೆ. ಈ ಕೆಟ್ಟ ಗುಣಗಳನ್ನು ದೂರ ಮಾಡುವುದು ಹೇಗೆ? ಕೃಷ್ಣ ಕೊಡುವ ಆ ದೃಷ್ಟಾಂತ ಇದೆಯಲ್ಲ, ನಿಜವಾಗಿಯೂ ಅದ್ಭುತ. 3 ವಿಭಾಗದಲ್ಲಿ ಹೇಳ್ತಾರೆ. ಧೂಮೇನಾವ್ರಿಯತೆ ವನ್ನಿಃ ಯಥಾ ದರ್ಶೋಮಲೇನ. ಕನ್ನಡಿಗೆ ಆವರಿಸಿಕೊಂಡಿರುವಂತಹ ಕೊಳೆ, ಒಂದು ಬೆಂಕಿಯನ್ನು ಆವರಿಸಿಕೊಂಡಿರುವಂತಹ ಹೊಗೆ, ಕನ್ನಡಿಯನ್ನು ಆವರಿಸಿಕೊಂಡಿರುವಂತಹ ಕೊಳೆ, ಮತ್ತು ಗರ್ಭವನ್ನು ಆವರಿಸಿಕೊಂಡಿರುವಂತಹ ಜರಾಯುವ ಹೊಗೆ. ಈ 3 ದೃಷ್ಟಾಂತವನ್ನು ಹೇಳಿಬಿಡ್ತಾನೆ.
ಕೃಷ್ಣ ಭಗವಂತ ಯಾಕಂದರೆ ನಮಗೆ ಇಂಥ ದೃಷ್ಟಾಂತ ಮಾಡಿದಾಗ ಅರ್ಥ ಆಗುತ್ತೆ. ಈ ರೀತಿಯ ದೃಷ್ಟಾಂತ ಬೆಲ್ಲೂ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಬೆಂಕಿಯನ್ನು ಆವರಿಸಿಕೊಂಡಿರುವ ಹೊಗೆ ಸುಮ್ಮನೆ ದೂರದಲ್ಲಿ ನಿಂತು ನೋಡಿದರೆ ಸಾಕು. ಯಾವಾಗ ಬೆಂಕಿ ಉರಿತಾರೆ ಹೊಗೆನಾಗಿದೆ, ಹೊಗೆ ಮಾಯ. ಜ್ಞಾನ, ಸಾತ್ವಿಕವಾದ ಜ್ಞಾನ, ನಿರಂತರವಾದ ಅಂತರ್ಮುಖ ಚಿಂತನೆ ನಮ್ಮಲ್ಲಿ ಆ ಜ್ಞಾನವನ್ನು ಉದ್ದೀಪನ ಆಗಿದೆ. ಜ್ಞಾನ ಉದ್ದೀಪನ ಆದ ತಕ್ಷಣ ಹೊಗೆ ಹೋಗ್ತದೆ, ಜ್ಞಾನ ಬೆಳೆಯುತ್ತದೆ. ಊರ್ಧ್ವಂಗಚ್ಛಂತೆ ಸತ್ವಸ್ಥ. ಆ ಕಾರಣಕ್ಕೋಸ್ಕರ ಸಾತ್ವಿಕ ಪ್ರವೃತ್ತಿಗಳು ಮೇಲಿಗೆ ಬಹಳ ಸುಲಭವಾಗಿ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಮಧ್ಯೆ ತಿಷ್ಠಂತೆ ರಾಜಸಾನಃ. ಯಾವಾಗ ಒಂದು ಕನ್ನಡಿಯನ್ನು ಆವರಿಸಿಕೊಂಡಿರುವಂಥ ಕೊಳೆ, ನೀವು ಕನ್ನಡಿಯ ಎದುರು ಹೋಗಿ ಎಷ್ಟು ಹೊತ್ತು ನಿಂತರೂ ಕೊಳೆ ಹೋಗಲ್ಲ. ಏನು ಮಾಡಬೇಕು? ಒಂದು ಶುಭ್ರವಾದ ವಸ್ತ್ರವನ್ನು ತೆಗೆದುಕೊಂಡು ಆ ಕೊಳೆಯನ್ನು ಒರೆಸಬೇಕು. ಸ್ವಲ್ಪ ಶ್ರಮ ಪಡಬೇಕಾಗ್ತದೆ. ಶ್ರಮ ಪಡದೆ ಅಲ್ಲಿ ಜ್ಞಾನ ಸಿಗುವುದಿಲ್ಲ. ಯಾವಾಗ ಕೊಳೆ ಹೋಗ್ತದೆ, ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಶುಭ್ರವಾಗಿರ್ತದೆ. ಕೊಳೆಯಿದ್ದಾಗ ಶುಭ್ರವಾದ ಪ್ರತಿಬಿಂಬ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂದರೆ ಶ್ರಮದ ಮೂಲಕ ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ರಾಜಸಿಕ ಪ್ರವೃತ್ತಿಗಳು ಸತ್ವ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಮೂರನೆಯದು ಯಥೋಪೇನಾಮೃತೋ ಗರ್ಭ. ಯಾವ ರೀತಿ ಜರಾಯು ಅನ್ನುವಂಥ ಪರಿಗರ್ಭವನ್ನು ಆವರಿಸಿಕೊಂಡಿದೆಯೋ, ಕನ್ನಡಿಯ ಎದುರು ಹೋಗಿ ನಿಂತು ಒಳ್ಳೆಯ ಬಟ್ಟೆಯಿಂದ ಒರೆಸಿದ ತಕ್ಷಣ ಆ ಕೊಳೆ ಹೋಗ್ತದೆ, ಪ್ರತಿಬಿಂಬ ಕಾಣ್ತದೆ. ಆದರೆ ಗರ್ಭವನ್ನು ಆವರಿಸಿಕೊಂಡಿರುವಂತಹ ಜರಾಯು ಅನ್ನುವ ಪೊರೆಯಿಂದ ಬಿಡುಗಡೆಯಾಗಬೇಕೆಂದರೆ ತಾಯಿಯಾದರೂ 9 ತಿಂಗಳು 7 ದಿನ ಕಾಯಬೇಕು. ಸಮಯ ಬೇಕಾಗ್ತದೆ. ಸಮಯ ಮಾತ್ರವಲ್ಲ, ನೋವು ತಿನ್ನಬೇಕಾಗ್ತದೆ. ಶ್ರಮ ಮತ್ತು ಸಮಯ ಇವೆರಡನ್ನೂ ನೀವು ಕೊಟ್ಟರೆ ಸಾಧ್ಯ ಇಲ್ಲ ಅನ್ನೋಂಥದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಕೃಷ್ಣ ನಮಗೊಂದು ಧೈರ್ಯ ಕೊಡ್ತಾರೆ. ವಿದ್ಯಾರ್ಥಿಗಳಿಗಾದರೂ ಅಷ್ಟೇ, ಅಧ್ಯಯನ ಮಾಡಿದಾಗ ಮನಸ್ಸಲ್ಲಿ ನೆನಪುಳಿದಿಲ್ಲ. 2 ಬಾರಿ, 4 ಬಾರಿ, 5 ಬಾರಿ, 10 ಬಾರಿ ಓದಿದರೆ 11ನೇ ಬಾರಿ ಓದಿದ್ರೆ ಖಂಡಿತವಾಗಿ ನಮ್ಮಲ್ಲಿ ಬಂದೇ ಇರ್ತದೆ. ಶ್ರಮ ವಹಿಸಬೇಕು, ಸಮಯ ಕೊಡಬೇಕು. ಕೆಲವರಿಗೆ 1 ಬಾರಿ ಓದಿದರೆ ಅರ್ಥ ಆಯಿತು ಹಾಗೆಂತ ಹೇಳಿ ಎಲ್ಲರಿಗೂ ಒಂದೇ ಬಾರಿ ಓದಿದರೆ ಅರ್ಥ ಆಗ್ತಾ ಇಲ್ಲ. ಹಾಗೆ 1 ಬಾರಿ ಓದಿದಾಗ ಮಾತ್ರ ಅರ್ಥ ಆಗೋದು ಒಳ್ಳೆಯ ವ್ಯಕ್ತಿ, ಬುದ್ಧಿವಂತ ಅಲ್ಲ. ನಿರಂತರ ಶ್ರಮ ವಹಿಸಿ ಯಾರು ಅಧ್ಯಯನ ಮಾಡ್ತಾನೆ ಅವನು ಎಷ್ಟು ಎತ್ತರಕ್ಕೆ ಹೋಗಲಿಕ್ಕೂ ಬೇಕಾದ ಅವಕಾಶ ಅವನೆಯನ್ನು ಇದ್ದೇ ಇರ್ತದೆ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಚದೆ ಏತೈತಿ ಮೋಹಯತ್ಯೇಷ ಜ್ಞಾನಮಾವೃತ್ಯ ದೇಹಿನಂ. ಈ ಕಾಮ ಮತ್ತು ಕ್ರೋಧ ಇರುವುದು ಎಲ್ಲಿ ಅಂತ ಕೇಳಿದರೆ ಇಂದ್ರಿಯ, ಮನಸ್ಸು, ಬುದ್ಧಿ, ಈ 3ರಲ್ಲಿ ಅದರ ಆವಾಸ ಸ್ಥಾನ. ಕೊಳಚೆ ನೀರಿನಲ್ಲಿ ಮಲೇರಿಯಾ ಸೊಳ್ಳೆಗಳು ಉತ್ಪತ್ತಿಯಾಗ್ತವೆ. ಅದರ ಸಂತಾನ ಅಭಿವೃದ್ಧಿ ಕೊಳಚೆ ನೀರಲ್ಲಿ ಆಗ್ತದೆ. ಇಂದ್ರಿಯ, ಮನಸ್ಸು, ಬುದ್ಧಿ ನಮ್ಮ ವಶದಲ್ಲಿರುತ್ತದೆ. ಇದು ಕೊಳಚೆ ನೀರಿನ ಹಾಗೆ. ಇಂದ್ರಿಯಗಳು ತನಗೆ ಯಾವುದು ಬೇಕೋ ಅದನ್ನು ಸ್ವೀಕಾರ ಮಾಡಿದ್ದು ಕೇಳಿದ್ದನ್ನೆಲ್ಲ ಕೊಡ್ತಾ ಹೋದರೆ ಭಗವಂತನ ದರ್ಶನ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ದರ್ಶನ ಆಗಬೇಕು ಅಂತಾದರೆ ಇಂದ್ರಿಯ, ಮನಸ್ಸು, ಬುದ್ಧಿಯಲ್ಲಿರುವಂತಹ ಈ ಕಾಮ ಕ್ರೋಧಗಳನ್ನು ನಾವು ದೂರ ಮಾಡುವುದು ಹೇಗೆ ಅಂತ ಕೇಳಿದರೆ ಇಂದ್ರಿಯ ನಿಗ್ರಹ ಮಾಡುವುದರ ಮೂಲಕ. ತಸ್ಮಾತ್ವಂ ಇಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪಾನಂ ಪ್ರದಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಜ್ಞಾನವನ್ನು ನಾಶ ಮಾಡುವ, ವಿಜ್ಞಾನ ವಿಮರ್ಶಾತ್ಮಕ ಬುದ್ಧಿಯನ್ನು ನಾಶ ಮಾಡುವ ಕಾಮ ಮತ್ತು ಕ್ರೋಧ ಇವೆರಡನ್ನೂ ನೀವು ಇಲ್ಲದೇ ಇದ್ದರೆ ಎತ್ತರಕ್ಕೆ ಇರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ತಸ್ಮಾತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರದಹಿಹ್ಯೇನಂ ಜ್ಞಾನಂ ವಿಜ್ಞಾನ ನಾಶನಂ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಃ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಕಾಮರೂಪವಾಗಿರುವಂತಹ ಈ ದುರಾಸದ ನಿಗ್ರಹ ಮಾಡಲಿಕ್ಕೆ ಕಷ್ಟವಾದರೂ ನಿಗ್ರಹಿಸಲಿಕ್ಕೆ ಅಸಾಧ್ಯವಲ್ಲ. ನನ್ನ ಮನಸ್ಸನ್ನು ಬೇರೆಯವರು ಗೆಲ್ಲುವುದಲ್ಲ, ನನ್ನ ಮನಸ್ಸನ್ನು ನಾನೇ ಗೆಲ್ಲಬೇಕು. ನನ್ನ ಒಳ್ಳೆಯ ಗುಣನಡತೆಯ ಮೂಲಕ ನಾನು ಗೆಲ್ಲಬೇಕು. ಒಳ್ಳೆಯ ಸ್ವಭಾವದ ಮೂಲಕ ನನ್ನನ್ನು ನಾನು ಗೆಲ್ಲಬೇಕು. ಕೆಟ್ಟ ಗುಣ ಒಂದು ಬಾರಿ ನನ್ನನ್ನು ಪ್ರವೇಶಿಸಿದರೆ ಅದು ತಪ್ಪು ಅಂತ ಹೇಳಿದ್ದಲ್ಲ.
ಆದರೆ ಆ ಕೆಟ್ಟ ಗುಣವನ್ನು ದೂರ ಮಾಡಿ ಅಲ್ಲಿ ಒಳ್ಳೆಯ ಗುಣವನ್ನು ಸಂಸ್ಥಾಪಿಸುವ ಕೆಲಸ ನಾವು ಮಾಡದೇ ಅದು ತಪ್ಪಾಗ್ತದೆ. ಒಂದು ಬಾರಿ ಕೆಟ್ಟ ಗುಣ ನಮ್ಮ ಮನಸ್ಸನ್ನು ಪ್ರವೇಶ ಮಾಡಿದರೆ ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಬದಲಾಗಿ ಆ ಸ್ಥಾನದಲ್ಲಿ ಒಳ್ಳೆಯ ಗುಣಗಳನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನ ಆತ್ಮನಃ ಆತ್ಮ. ನನ್ನನ್ನು ನಾನೇ ತಿದ್ದಬೇಕು, ತಿದ್ದಿಕೊಳ್ಳೋ ನಿನ್ನನೇ ಜಗವ ತಿದ್ದೋದಿರಲಿ. ನನ್ನನ್ನು ನಾನು ತಿದ್ದಬೇಕು, ಆಗ ನಾನು ವೇದಕ್ಕೆ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸನಂ. ನನಗೆ ಶತ್ರು ಯಾರು ಅಂತ ಕೇಳಿದರೆ ಹೊರಗೆಲ್ಲೂ ಇರುವಂಥ ಶತ್ರುಗಳಲ್ಲ. ನಾನು ಎತ್ತರಕ್ಕೆ ನಾನು ಹೋಗಬೇಕು ಅಂತಾದರೆ ನನ್ನನ್ನು ನಾನು ತಿದ್ದುಕೊಳ್ಬೇಕಾಗ್ತದೆ. ಇಲ್ಲದಿದ್ದರೆ ನಾನು ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ. ಆ ಕಾರಣಕ್ಕೋಸ್ಕರ ಯುದ್ಧದಲ್ಲಿ ಹೇಳಿದೆ, ತಸ್ಮಾತ್ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ. ನಾನು ಮಾಡುವಂತಹ ಕೆಲಸ ಫಲದ ನಿರಪೇಕ್ಷತೆಯನ್ನು ಮಾಡಬೇಕು. ಆಗ ಉದ್ಧರೇನಾತ್ಮನಾತ್ಮಾನಂ ಸಾಧಯೇ. ನಿನ್ನ ಉದ್ಧಾರ ತನ್ನಂತಾನೇ ಆಗಿಬಿಡುತ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ದೃಷ್ಟಿಕೋನವನ್ನು ನಾವು ಬದಲಾಯಿಸಬೇಕು. ಕೃಷ್ಣ ಹೇಳುವಂಥದ್ದಷ್ಟೇ. ನಮ್ಮ 15 ನಿಮಿಷಕ್ಕೆ ಸ್ವಲ್ಪ ತಡಾಯ್ತು ಕಾಣ್ತದೆ. 10 ನಿಮಿಷ ಹೆಚ್ಚಾಯಿತು. ಇನ್ನು ಖಂಡಿತವಾಗಿ ನಿಮ್ಮ ಸಹನೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗುವುದಿಲ್ಲ. ಕೃಷ್ಣ ಹೇಳುವಂಥದ್ದಿಷ್ಟೇ, ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ನಮ್ಮ ಸ್ವಭಾವದಲ್ಲಿ ಬದಲಾವಣೆ ತರಬೇಕು ಅಷ್ಟೇ. ಸ್ವಭಾವದಲ್ಲಿ ಬದಲಾವಣೆ ಅಂತ ಹೇಳಿದರೆ, ಉಂಡಾದನುರುವರನ್ನು ಕಾಣ್ಬನರವಿಂದ ಪಂಡಿತನ ವಿದ್ಯಾರ್ಥಿಗಳಿಗೊರೆವೆ ಕಂಡು ನೋದವನೆಲ್ಲ ಸಂತೈಸುವನ್ನಾನೆ ಕಂಡೆಲ್ಲರಳು ನನ್ನ ಮುಗುದೆಲ್ಲ. ಆ ಭಾವ ಊಟ ಎಲ್ಲ ಆದ ಮೇಲೆ ನನಗೆ ತುಂಬ ಹಸಿವಾದಾಗ ಇನ್ನೊಬ್ಬ ಊಟ ಮಾಡುವಾಗ ನಾನು ಊಟ ಕೂತ್ರೆ ಒಳ್ಳೆಯದು ಅಂತ ಅನ್ನಿಸ್ತದೆ ಅಲ್ಲ. ಹೊಟ್ಟೆ ತುಂಬಿದ ಮೇಲೆ ಇನ್ನೊಬ್ಬ ಊಟ ಮಾಡಿದಾಗ ಯಾವ ಭಾವವು ನಮ್ಮ ಮನಸ್ಸಲ್ಲಿ ಬರದೇ ಇದೆ. ಹೊಟ್ಟೆ ತುಂಬಿರುತ್ತೆ, ನಾವು ಬೇಕಾದಷ್ಟು ಊಟ ಮಾಡಲಿ ಅಂತ ಆ ಭಾವ ಸಹಜವಾಗಿ ನಮ್ಮಲ್ಲಿರಬೇಕಾದ್ರೆ ಕೃಷ್ಣನ ಒಂದೊಂದು ಶಬ್ದಕ್ಕೂ ಅರ್ಥ ಗಾಂಭೀರ್ಯ ಆ ರೀತಿ. ನೀನು ಉದಾಸೀನ ಅಸಕ್ತಂ ತೇಷು ಕರ್ಮಸು ಉದಾಸೀನವತ್ ಆಸೀನ. ಹೇಗಿರಬೇಕು ಅಂತ ಕೇಳಿದರೆ, ಉದಾಸೀನಾದ ವ್ಯಕ್ತಿ ಹೇಗಿರ್ತಾನೆ ಹಾಗಿರಬೇಕು. ಅದು ಉದಾಸೀನಾಗಬೇಡ, ಕೆಲಸ ಮಾಡಬೇಕು. ಉದಾಸೀನಾದ ವ್ಯಕ್ತಿ ಹೇಗಿರ್ತಾನೆ ಹಾಗಿರಬೇಕು. ಸದಾ ಶಾಂತಿ ಅನ್ನುವಂಥದ್ದು ನಿನ್ನ ಮನಸ್ಸಲ್ಲಿ ಇರ್ತದೆ. ಈ ಹಿನ್ನೆಲೆಯಲ್ಲಿ ಕರ್ಮ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಆ ಭಗವಂತ, ನೀನು ಭಗವಂತನ ಹತ್ರ ಹೋಗುವಂಥದ್ದು ನಮ್ಮ ಒಳಗಿರುವಂತಹ ಭಗವಂತ ನಮಗೆ ತೆರೆದುಕೊಳ್ಳುತ್ತಾನೆ. ಇದು ಸಾಧ್ಯವಾಗುವುದು ನಿರಂತರ ಅಭ್ಯಾಸದ ಮೂಲಕ. ಸಂತತದ ಶಿಕ್ಷೆಯ ದೀರ್ಘದಭ್ಯಾಸದಿ ಅಂತರಂಗದ ಕಡಲು ಶಾಂತಗೊಳ್ಳದವು ಸಂತೃಪ್ತ ಭಕ್ತಿ ಏಕಾಂತ ಸೇವೆ ಸಂತೈಸು ಚಿತ್ತವನ್ ಮಂಕುತಿಮ್ಮ. ಸಂತತದ ಶಿಕ್ಷೆಯು ದೀರ್ಘದಭ್ಯಾಸ. ನಮ್ಮ ಮನಸ್ಸಿನ ಶಿಕ್ಷೆ ಕೊಡಬೇಕು. ಕೇವಲ ಶಿಕ್ಷಣ ಕೊಟ್ಟರೆ ಸಾಕಾಗುವುದಿಲ್ಲ, ಶಿಕ್ಷೆ ಕೊಡಬೇಕು. ನಿರಂತರ ಗೀತಾ ಅಧ್ಯಯನ ಮಾಡಿದರೆ ಮಾತ್ರ ಸಾಕಾಗುವುದಿಲ್ಲ. ಗೀತೆಯಲ್ಲಿ ಹೇಳಿದ ಒಂದೊಂದು ಮಾತುಗಳನ್ನು ನಮ್ಮ ಒಳಗೆ ಇಳಿಸಲಿಕ್ಕೆ ಕೆಲವೊಮ್ಮೆ ಶಿಕ್ಷೆ ಕೊಡಬೇಕಾಗ್ತದೆ. ಮನಸ್ಸು ಅದು ಬೇಕು ಇದು ಬೇಕು ಕೇಳ್ತಾ ಇರ್ತಾರೆ, ಕೊಡುವುದಿಲ್ಲ ಅಂತ ಹೇಳಿ ನಾವು ಮನಸ್ಸಿಗೆ ಶಿಕ್ಷೆ ಕೊಡಬೇಕಾಗ್ತದೆ. ಆಗ ಒಳಗಿನ ಭಗವಂತ ತೆರೆದುಕೊಳ್ತಾ ಹೋಗ್ತಾರೆ. ಸಂತತದ ಶಿಕ್ಷೆಯು ದೀರ್ಘದಭ್ಯಾಸದಿ ಅಂತರಂಗದ ಕಡಲು ಶಾಂತಗೊಳ್ಳಲಾಗುವುದು. ಸಂತತ ವೃತ್ತಿಯು ಏಕಾಂತ ಸೇವೆ. ದಿನಕ್ಕೆ ಕನಿಷ್ಠ 20 ನಿಮಿಷವಾದರೂ ಏಕಾಂತದಲ್ಲಿ ಕುಳಿತುಕೊಳ್ಳುವ ಅಭ್ಯಾಸ ಮಾಡಬೇಕು. 20 ನಿಮಿಷವಾದರೂ ಏಕಾಂತದಲ್ಲಿ ಕುಳಿತು ನನ್ನನ್ನು ನಾನು ನೋಡುವ ಕೆಲಸ ಮಾಡಬೇಕು. ಆಗ ಒಳಗಿನ ನಾನು ಎಷ್ಟು ಕೆಟ್ಟವನು ನನಗೆ ಗೊತ್ತಾಗೋದು. ಆಗ ಲೋಕ ವ್ಯವಹಾರದಲ್ಲಿರುವಾಗ ನನಗೆ ಗೊತ್ತಾಗೋದು ನಾನು ಎಷ್ಟು ಕೆಟ್ಟ ಮಾಡ್ತಾನೆ. ಸುಮ್ಮನೆ ಕುಳಿತು ಏಕಾಂತದಲ್ಲಿ ಒಳಗೆ ನನ್ನನ್ನು ನಾನು ನೋಡ್ತಾ ಹೋದ ಹಾಗೆ ನಾನು ಎಷ್ಟೊಂದು ಕೆಟ್ಟವನ ಅಂತ ನನಗೆ ಗೊತ್ತಾಗ್ತಾ ಹೋಗ್ತದೆ. ಆಗ ಆ ಗುಣ ಸ್ವಭಾವಗಳ ಸ್ಥಾನದಲ್ಲಿ ಒಳ್ಳೆಯ ಗುಣಗಳು ಸೇರಿಕೊಂಡು ನಾನು ಒಳ್ಳೆಯ ವ್ಯಕ್ತಿಯಾಗಲಿಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿ ಒಳ್ಳೆಯ ವ್ಯಕ್ತಿಯಾಗಿ ಇಡೀ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಕರ್ಮಯೋಗ ಅದು ನಮ್ಮನ್ನು ಎತ್ತರಿಸುವ ಉದ್ಧರಿಸುವ ಜ್ಞಾನವಾಗಲಿ ಅನ್ನುವಂಥ ಆಶಯದ ಜೊತೆಗೆ ಓಂ ತತ್ಸದಿತ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕರ್ಮಯೋಗ ಓಂ ತತ್ಸದ್. ಅನೇಕ ಪ್ರಾಂತದಲ್ಲಿ ಎದುರುಗಡಿತೀರಿ ಬಾಲಿಶವಾದ ಮಾತುಗಳಾಗಿರ್ಬೋದು. ದಯವಿಟ್ಟು ಹೇಳಿದ್ರಲ್ಲಿ ಜ್ಞಾನಕ್ಕೆ ಹೇಳಿದ್ರೆ
ಗೀತೆಯ 3ನೇ ಅಧ್ಯಾಯವನ್ನು ಕರ್ಮಯೋಗದ ನೀನು ಮಾಡುವ ಕೆಲಸದಿಂದ ನಿಯತ್ತಿನಿಂದ ಇರಬೇಕು ಅಂತ ಹೇಳಿದೆ. ಹಾಗೆಯೇ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ